ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನೆವೆನು ಮತಗಳ ಕರುಣಿಸು ಮಾದೇವ. ಯತಿಗಳ ಪ್ರಾಸೌಂದರ್ಯದ ಕಂದನು ದುಡು ಮೋಕ್ಷ ಕೊಡು ಗುರುದೇವ. ಸ್ವಾಮಿ ಎಲ್ಲಿದ್ದಯ್ಯಪ್ಪ ಮಾದೇವ ನಿನ್ನ ಭಕ್ತರ ದುಡುವ ನೋಡೆಯ. ಮಾದೇವ ಸ್ವಾಮಿ ಬಡವರ ಭಕ್ತಿ ಬಲ್ಲವರೇ ಗಡಿಗಡಿ ಒಕ್ಕಲ ಪಡೆದವರೇ. ಗೌಡ ಕುಲದಲ್ಲಿ ಕುರುಬಕ್ಕಲ ಜಾತಿಯ ಒಳಗೆ ನೀತಿ ಉಳ್ಳ ಮನೆಯ ಸ್ವಾಲುಗ ದೇವ ಸ್ವಾಲುಗ ಕಾಡು ಸ್ವಾಲುಗ ಕಲ್ಲ ಮಂತ್ರಿಸಿ ಕರಡಿಯ ಮರಿಯ ಹುಲ್ಲ ಮಂತ್ರಿಸಿ ಹುಲಿಯ ಮರಿಯ ಮಣ್ಣ ಮಂತ್ರಿಸಿ ಮಂಕು ಮರಳ ಅಂತ ಮನೆಯ ಸ್ವಾಲುಗ ದೇವ ಸ್ವಾಲುಗ ದೇವ ಸ್ವಾಲುಗನ ನೀಲ ಮಡದಿ ಸತ್ತು ಬಂತೆ ಶಂಕಮ್ಮ. ಸ್ವಾಲಗನ ನೀಲೈನ ಮಡದಿ ಸತ್ತುವಂತೆ ಶಿವಶರಣೆ ಶಂಕಮ್ಮನಂತೆ ಕೊಕ್ಕರೆ ಕೊಮದತ್ತಿ ಬೆಟ್ಟದ ಕಾಡೊಳಗೆ ಒಂಟಿ ದೊಡ್ಡಿ ಕಟ್ಟುಕೊಂಡು ಗಂಡ ಹೆಂಡರು ಇಬ್ರು ವಾಸ ಮಾಡ್ಕೊಂಡಿರುವಾಗ ಇತ್ತ ಕಡೆ ದುಂಡೆ ಗೋಡು ದೊಡ್ಡಿ ಪೋಡನ ಜನಗಳೆಲ್ಲ ಅವರು ಸೋಲಗರ ಜನವೆಲ್ಲ ಹೆಜ್ಜೇನು ಮಲೆ ವಜ್ರದ ಮಲೆ ಭೇಟಿಗೆ ಹೋಗ್ಬೇಕು ಅಂತ. ನೀಲೇಗೌಡ ನೀನು ಬರಬೇಕು ಭೇಟಿಗೆ ಎಂದು ಯಾವಾಗ ಹೇಳಿದ್ರು ಆವಾಗ ನೀಲೇಗೌಡ ಸ್ವಾಮಿ ನನ್ನ ಮಡದಿ ಶಂಕೆಣ್ಣ ಕೊಕ್ಕರೆ ಕೊಮದತ್ತಿ ಬೆಟ್ಟದ ಕಾಡೊಳಗೆ ಒಂಟಿ ಮನೆ ಒಳಗೆ ಒಬ್ಬಳೇ ಇರಿಸ್ಬಿಟ್ಟು ನಿಮ್ಮ ಜೊತೆಯಲ್ಲಿ ಅಜ್ಜಿಯನ್ನು ಭೇಟಿಗೆ ನಾನು ಯಾವ ರೀತಿ ಬರಕಾತು ಸ್ವಾಮಿ, ನಿಮ್ಮ ಕುಲ ಬಿಟ್ಟರು ಸರಿಯೇ, ನನ್ನ ಚಂದುಳ್ಳ ಹೆಂಡತಿ ಶಂಕೆಣ್ಣ ಬಿಟ್ಟು ನಾನು ಬರಕ್ಕಾಗಲ್ಲ ಅಂತ ನೀಲೇಗೌಡ ಕುಲದವ್ರಿಗೆ ತಿರಸ್ಕಾರ ಮಾಡದಂತೆ. ಆಗ ಕುಲದವರು ಸೋಲುಗರ ಜನವೆಲ್ಲ ನೀಲೇಗೌಡನಿಗೆ ಹೇಳ್ತಾರೆ, ಕುಲ ಮೀರು ಮನುಷ್ಯ ವನ ಮೀರದ ಪಕ್ಷಿ ಎರಡೂ ಒಂದೇ ಸಮ ನೀಲೇಗೌಡ. ನೀನು ಕುಲ ಮೀರಿದ ಮೇಲೆ ನಮ್ಮ ಕುಲದಿಂದ ನಿನ್ನ ಒಬ್ಬನ್ನೇ ಬಿಟ್ಬಿಡ್ತೀವಿ ಅಂದ್ರು. ಆಗ ಸ್ವಾಮಿ ನಿಮ್ಮ ದಮ್ಮಯ್ಯ ಕುಲ ಬಿಟ್ಟು ಏನು ಸಾಧನೆ ಮಾಡಕ್ಕಾಗಲ್ಲ, ನಿಮ್ಮ ದಮ್ಮಯ್ಯ ಕೈ ಮುಗಿದು ಬೇಡ್ಕಂತೀನಿ, 3 ದಿನ ತಡವಾಗಿ ನಾ ಬರ್ತೀನಿ, ಹೆಜ್ಜೆನ ಮಲೆಗೆ ನೀವೆಲ್ಲ ಉರುಳಿ ಸ್ವಾಮಿ ಅಂತ ನೀಲೇಗೌಡ ಕುಲದವ್ರಿಗೆ ಹೇಳಿ ಆವಾಗ ಮಲೆ ಸ್ವಾಮಿ ನೀಲೇಗೌಡ ಸರಿಯಪ್ಪ ನೀಲೇಗೌಡ ನಾವೆಲ್ಲ ಹೆಜ್ಜೆನ ಮಲೆಗೆ ಹೋಗ್ತೀವಿ, ನೀ 3 ದಿನ ತಡವಾಗಿ ಬರ್ತೀನಿ ಅಂತ ಹೇಳಿದ್ದೀಯೇ, ನೀ ಬಾರಪ್ಪ ಅಂತ ನೀಲೇಗೌಡನಿಗೆ ಹೇಳಿ ಕುಲದವರೆಲ್ಲ ಯಾವಾಗ ಹೆಜ್ಜೆನ ಮಲೆ ವಜ್ರದ ಮಲೆ ಶಿಕಾರಿ ಬೇಟೆಗೆ ಹೊರಟ್ರು. ಇದ್ದ ಕಡೆ ನೀಲೇಗೌಡ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಅವನು ಸೇರಿದ ಕುಲವ ಬಿಟ್ಟವನೇ ತನ್ನ ಮಡದಿಯ ಬಳಿಗೆ ಬರ್ತವನೇ. ನೀಲಯ್ಯ ನೀಲೇಗೌಡ ಅಳುತ್ತಾ ಅಳುತ್ತಾ ಬರುವುದನ್ನ ಕಂಡು ಸತ್ತುವಂತೆ ಶಿವಶರಣೆ ಶಂಕಮ್ಮ ಸ್ವಾಮಿ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಏಕೆ ಸ್ವಾಮಿ ಎಂದು ಕೇಳುವಾಗ ನೋಡಲೇ ಶಂಕಣ್ಣೆ ನನ್ನ ಕುಲದವರೆಲ್ಲ ಹೆಜ್ಜೆನು ಮಲೆ ವಜ್ರದ ಮಲೆ ಶಿಕಾರಿ ಬೇಟೆಗೆ ಹೋಗ್ತಾವ್ರೆ ಶಂಕಣ್ಣೆ, ನಾನು ಬರಬೇಕು ಅಂತ ಕುಲದವರು ನನಗೂ ತೀರ್ಪು ಕೊಟ್ಟವ್ರೆ, ನಾನು ಹೆಜ್ಜೆನ ಮಲೆ ವಜ್ರದ ಮಲೆ ಶಿಕಾರಿ ಬೇಟೆಗೆ ಹೋಗ್ಬೇಕು ಶಂಕಣ್ಣೆ, ನಾನು ಹೆಜ್ಜೆನ ಮಲೆಗೆ ಹೋಗ್ಬೇಕಾದ್ರೆ ನಿನ್ನ ಬಲಗೈಯ ಮುಟ್ಟಿ ಬಾಸೆಯ ಕೊಟ್ಟು ಹೆಜ್ಜೆನು ಮಲೆಗೆ ಕಳಗಂಡೆ.
ಮುಟ್ಟಿ ಭಾಷೆ ಕೊಟ್ಟು ನನ್ನ ಹೆಜ್ಜೆನ ಬಲೆಗೆ ನನ್ನ ಕಳಗಿಸು ಶಂಕಿರಣಿ ಅಂತ ನೀಲಗೌಡ ತನ್ನ ಮಡದಿ ಕೇಳುವಾಗ, ಸ್ವಾಮಿ ನನ್ನ ಬಲಗೈ ಮುಟ್ಟಿ ಭಾಷೆ ಕೇಳ್ತಾ ಇದ್ದೀರಲ್ಲ, ನಾನೇನಾದ್ರೂ ಕಳ್ತನ ಮಾಡಿದಿನ? ನಾನೇನಾದ್ರೂ ಸುಳ್ಳು ಹೇಳಿದಿನ? ಅಯ್ಯೋ, ನಿಮ್ಮ ದಮ್ಮಯ್ಯ ಪತಿಯೇ ದೇವರು ಅಂತೇಳಿ ನಿಮ್ಮ ಸತ್ಯವಾಗಿ ನಿಮ್ಮ ಪಾದವನ್ನೇ ನೆಮ್ಕೊಂಡಿರ್ತಕ್ಕಂಥವು. ಇವತ್ತು ಬಲಗೈ ಮುಟ್ಟಿ ಭಾಷೆ ಕೊಡು ಅಂತ ಕೇಳ್ತಾ ಇದ್ದೀರಲ್ಲ, ನನ್ನ ತಪ್ಪು ನೆಪ್ಪ ನೀ ತೋರಯ್ಯ, ನೀ ಆಮೇಲೆ ಭಾಷೆ ಕೇಳಯ್ಯ. ಪತಿದೇವಾ ನನ್ನ ತಪ್ಪು ನೆಪ್ಪ ತೋರಿ ಸ್ವಾಮಿ, ಆಮೇಲೆ ಬಲಗೈ ಮುಟ್ಟಿ ಭಾಷೆ ಕೇಳಿ ನಾನು ಕೊಡ್ತೀನಿ ಅಂದಳಂತೆ ಶಂಕಮ್ಮ. ಎಲ್ಲ ಶಂಕಣ್ಣೆ, ತಪ್ಪು ನೆಪ್ಪ ನಾನ್ ತೋರದಲ್ಲ. ಸೂರ್ಯ ಚಂದ್ರಾದಿಗಳು ಅರಹರಿ ಬ್ರಹ್ಮಾದಿಗಳು ನಿನ್ನ ಹೆಣ್ಣಿನ ಮರ್ಮ ತಿಳಿಯಕ್ಕೆ ಯಾರಿಂದೂ ಸಾಧ್ಯವೇ ಇಲ್ಲ. ಇವತ್ತು ನನ್ನ ತಪ್ಪು ನೆಪ್ಪ ತೋರುವಂತೆಯಲ್ಲೇ ಹೇಳ್ತೀನಿ ಕೇಳೆ ಶಂಕಣ್ಣೆ. ಇವತ್ತು ನಿನ್ನ ಬಲಗೈ ಮುಟ್ಟಿ ಭಾಷೆ ಕೊಟ್ರೆ ನನ್ನ ಹೆಂಡತಿ ನಾ ಬರೋ ತನಕ ಯಾರನ್ನು ಕಣ್ಣೆತ್ತಿ ನೋಡಲ್ಲ, ಭದ್ರತೆ ಆಗಿರ್ತಾಳೆ ಅಂತ ನಿನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡು ನಿನ್ನ ಈ ಕಾಡಲ್ಲಿ ಒಬ್ಬಳನ್ನೇ ಬಿಟ್ಟು ನಾನು ಹೆಜ್ಜೆನ ಮನೆಗೆ ಹೋಗ್ತೀನಿ. ನೀವೊಂದು ಪಕ್ಷ ಬಲಗೈ ಭಾಷೆ ಮುಟ್ಟಿ ಕೊಡದೆ ಹೋದ್ರೆ, ನೀನೇನಾದ್ರೂ ಯಾರ ಜೊತೆಲಾದ್ರೂ ಸರ್ಸ ಸಲ್ಲಾಪ ಆಡಿದ್ರೆ, ಕಳ್ತನ ಮಾಡಿದ್ರೆ, ನಾನೇನಾದ್ರೂ ಹೆಜ್ಜೆನಗಿರಿಯಿಂದ ಬಂದು ನೀನು ಇಂಥವ್ರ ಜೊತೆ ಮಾತನಾಡಿದೀಯ, ನೀ ಕಳ್ತನ ಮಾಡಿದೀಯ ಅಂತ ನಿನ್ನ ಕಳ್ತನ ನಾನೇನಾದ್ರೂ ಕಣ್ಣಲ್ಲಿ ಕಾಣಕ್ಕಾಗತ್ತಾ? ನಿನ್ನ ಕಳ್ತನ ಕಣ್ಣಲ್ಲಿ ಕಾಣಕ್ಕಾಗಲ್ಲ. ಹರಹರಿ ಬ್ರಹ್ಮಾದಿಗಳು ನಿನ್ನ ಹೆಣ್ಣಿನ ಮರ್ಮ ತಿಳಿಯಕ್ಕೆ ಯಾರಿಂದಲೂ ಅಸಾಧ್ಯ. ಅಂತ್ಯದ್ರಲ್ಲಿ ನಾವೊಬ್ಬ ಮಾನವ ನಿನ್ನ ಮರ್ಮ ತಿಳಿಯಕ್ಕಾದ್ಯ ಶಂಕಣ್ಣೆ. ಇವತ್ತು ನಿನ್ನ ಬಲಗೈ ಮುಟ್ಟಿ ನಾನು ಭಾಷೆ ಈಸ್ಕೊಳ್ದೇನೆ ಸುಮ್ಮನೆ ಹೊರಟೋದ್ರೆ, ಎಣ್ಣೆ ಹೇಳ್ತೀನಿ ಕೇಳಲೆ ಶಂಕಣ್ಣೆ. ನಾನು ಆಸೆ ಮೇಗೆ ಹೋದಾಗ, ಆಸೆ ಮೇಗೆ ಹೆಜ್ಜೆನ ಬಲೆಗೆ ಹೇಳು ಕೇಳಲೆ ನನ್ನ ಅಣ್ಣ ತಮ್ಮ ನೀರ್ ಕೇಳ್ಕೊಂಡು ಬೆಂಕಿ ಕೇಳ್ಕೊಂಡು ನಿನ್ನ ಅಂದ ಚಂದ, ನಿನ್ನ ರೂಪು ಲಾವಣ್ಯ, ನಿನ್ನ ಮುದ್ದ ಭೂಷಣ, ನಿನ್ನ ರಂಪು ಕೆಂಪ ಒಲಮೆ ಬೂದಿ ಕೊಡ್ತಾರೆ ನಿನ್ನ ಒಲಿಸಿಕೊಂಡು ಬೈದವರೇ. ಶಂಕಣ್ಣೆ ನನ್ನ ಅಣ್ಣನ ಪಾಲು ಆದಾಯೋ, ನನ್ನ ಕಣ್ಣಿಗೆ ಧೂಳಾಗುವುದಾಯೋ, ನನ್ನ ತಮ್ಮನ ಪಾಲು ಆದಾಯೋ, ನನ್ನ ತಪ್ಪಲಿ ಮಾಡಿ ಬಿಟ್ಟಾಯೋ. ಓರಣ್ಯ ನೀಡಮ್ಮ ಕೊಡುಗಂಡು ಪ್ರಭುಗೆ. ಏ ಶಂಕಣ್ಣೆ, ಇವತ್ತು ನಿನ್ನ ಬಲಗೈ ಮುಟ್ಟಿ ನಾ ಭಾಷೆ ತಗೊಳ್ದೆ ನಾ ಹೆಜ್ಜೆನ ಮೇಲೆ ಹೊರಟೋದ್ರೆ, ನಾಳೆ ನನ್ನ ಪೋಡನ್ ಜನ ಯಾರು ಆಡು ಕುರಿ ಹೊಡ್ಕೊಂಡು ಕಾಡಿಗೆ ಮೇಯಿಸ್ಬೇಕು ಅಂತ ಬರ್ತಾರೆ. ನಮ್ಮ ಅಣ್ಣ ನೀರ್ ಕೇಳ್ಕೊಂಡು ಏನಾದ್ರು ಗುಡಿಸಲ ಹತ್ರ ಬಂದು ನೀರ್ ಕೊಡೋ ಅಂದ್ರೆ ನೀರಿಲ್ಲ ಹೋಗ ಅಂತೀಯ. ಅಯ್ಯೋ ಯಾರಪ್ಪ ದಣದ್ ಬಂದವ್ರಿ ನೀರ್ ಕೇಳ್ತವ್ರಿ ಅಂತ ನೀ ನೀರ್ ತಂದು ಕೊಡ್ತೀಯ. ಆ ನೀರ್ ಕೊಟ್ಟ ಮೇಲೆ ನಮ್ಮ ಅಣ್ಣ ನೀರ್ ಇಸ್ಕೊಂಡು ಕುಡಿಕೆ ಒಳಗೆ ಗಟಗಟ ಅಂತ ನೀರು ಕುಡಿದ್ಬಿಟ್ಟು ಮಣ್ಣಿನ ಕುಡಿಕೆ ತಗೊಂಡು ನಿನ್ನ ಕೈ ಕೊಡುವಾಗ ನಿನ್ನ ಎಬ್ಬೆಳ್ಳನ ತೂದಿಯಿಂದ ಹಿಡಿದು ನಿನ್ನ ತೀಸ್ಗುಳಿ ಗಂಟ ನೋಡ್ತಾನೆ. ಯಾವಳಪ್ಪ ಇಂಥ ಚಂದ್ರು ಚೆಲುವಿ ಕಾಡೊಳಗೆ ಭೂಲೋಕ ಕರೆಯದಂಗ ಅವಳಲ್ಲಪ್ಪ ಯಾವನು ಮೂರ್ಖ. ಇಂಥ ಚಂದ್ರುಳ್ಳಿ ಎಣ್ಣೆ ಈ ಕಾಡಲ್ಲಿ ಒಬ್ಬಳನ್ನೇ ಬಿಟ್ಟು ಎಲ್ಲೋ ಉಂಟೋಗೋನಲ್ಲ, ಸುತ್ತಮುತ್ತ ಗಂಡಸರು ಯಾರು ಇಲ್ವಲ್ಲ. ಈ ಚಂದ್ರುಳ್ಳ ಎಣ್ಣ ನೋಡಿದ ಮೇಲೆ, ಇವಳ ರೂಪುಲ್ಲ ಅವನ್ನೇ ನೋಡಿದ ಮೇಲೆ ನಾನು ಬಿಟ್ಟು ಹೋಗೋಕೆ ನನ್ನ ಮನಸ್ಸಿಲ್ಲ ಅಂತ ನನ್ನ ಅಣ್ಣ ನಿನ್ನ ಮೇಲೆ ಏನಾದರೂ ಕಣ್ಣು ಮಡಗಿ ನಿನಗೆ ಒಲಮೆಯ ಬೂದಿ ನಿನ್ನ ಮಂಡೆಗೆ ಎರಿಸ್ಬಿಟ್ಟು ಮಂಕ್ ಮಾಡಿ ದಂಕ್ ಮಾಡಿ ನಿನ್ನೇನಾದ್ರೂ ಕರ್ಗಿರ್ಕ ಹೊಂಟೋದ್ರೆ ನಮ್ಮ ಅಣ್ಣನ ಪಾಲಾದಯೋ, ನನ್ನ ಕಣ್ಣು ದೂಡುದು ಬಿಟ್ಟು ಹೊಂಟೈತಿಯೋ. ಏ ಶಂಕಣ್ಣೆ, ಒಂದ್ ವೇಳೆ ನನ್ನ ತಮ್ಮ ಬಂದು ಬೆಂಕಿ ಕೇಳ್ತೇನೆ, ಬೆಂಕಿ ಕೇಳಿದ್ರೆ ನೀ ಬೆಂಕಿ ತಂದು ಕೊಡ್ತೀಯ. ಆ ಬೆಂಕಿ ತಗೊಂಡ ನನ್ನ ತಮ್ಮ ನಿನ್ನಂದ ಚಂದ ನೋಡ್ಬಿಟ್ಟು ಯಾವನು ಇಂಥ ಹೆಣ್ಣು ಬಿಟ್ಟವನಲ್ಲ ಅಂತೇಳಿ ನಿನ್ನ ಮೇಲೆ ಏನಾದ್ರೂ ಕಣ್ಣು ಮಡಗಿ ನನ್ನ ತಮ್ಮ ನಿನ್ನೇನಾದ್ರೂ ಒಲಿಮೆ ಬೂದಿ ಕೊಟ್ಟು ಕರ್ಗಿರ್ಕ ಹೊರಟೋದ್ರೆ ನನ್ನ ತಮ್ಮನ ಪಾಲಾಯ್ತೀಯ. ನಾನು ಹೆಜ್ಜೆನಗಿರಿಂದ ಬರೋ ತನಕ ನಾನು ತಬ್ಲೆ ಮಾಡಿಬಿಟ್ಬಿಟ್ಟು ಹೊಂಟೋಯ್ತೀಯ ಶಂಕಣ್ಣೆ. ನೀ ಬಲಗೈ ಮುಟ್ಟಿ ಭಾಷೆ ಕೊಟ್ರೆ ನಿನ್ನ ಪತಿರೊತ್ತೆ ತನ್ಮ ನಾ ಒಪ್ಪಂತೀನಿ ಅಂದ. ಅಯ್ಯೋ ಸ್ವಾಮಿ,
ನನ್ನ ಕತ್ತಗ ಮಾಂಗಲ್ಯ ಕಟ್ಟ ದಿನವೇ ನಾನು ಸೂರ್ಯ ಚಂದ್ರಾದಿಗಳ ಸಾಕ್ಷಿಯಾಗಿ ನಾನು ಅವತ್ತೇ ನಿಮ್ಮ ಕಿರುಬೆಳ್ಳಿ ಹಿಡ್ಕೊಂಡು ನಾ ಭಾಷೆ ಕೊಟ್ಟಿವನಿ. ಏನಂತ? ತೆರೆಯ ಮರೆಯಲ್ಲಿ ಕೊರಳು ಮಾಂಗಲ್ಯ ಕಟ್ಟುವಂತ ಗಂಡ, ಕುರುಳನಾಗ್ಲಿ, ಕುಂಟನಾಗ್ಲಿ, ದಡ್ಡನಾಗ್ಲಿ, ಪೆದ್ನಾಗ್ಲಿ, ಮನಮನೆ ನುಗ್ಗಿ ಕಳ್ತನ ಮಾಡುವಂತ ಸದಬಂಡನೇ ಆಗಲಿ, ಕಳ್ಳನೇ ಆಗಲಿ, ಚೋರ್ನೇ ಆಗಲಿ, ನನ್ನ ಕತ್ತಿಗೆ ಮಾಂಗಲ್ಯ ಕಟ್ಟುತ್ತಂತ ಆ ಪತಿಯೇ ನನ್ನ ದೇವರು ಅಂತ ಆವತ್ತೇ ನಾನು ಈ ಭೂಮಿ ತಾಯಿ ಬಸವಣ್ಣ ಸೂರ್ಯ ಚಂದ್ರಾದಿಗಳ ಸಾಕ್ಷಿಯಾಗಿ ಅಗಮ್ ಸತ್ಯವಾಗಿ ನಾನು ನಿಮ್ಮ ಕಿರುಬೆಳೆ ಹಿಡ್ಕೊಂಡು ನಾನು ಆವತ್ತೇ ನಾನು ಬಲಗೈ ಮುಟ್ಟಿ ಭಾಷೆ ಕೊಟ್ಟಿವ್ರಿ. ಆ ಭಾಷೆಗಿಂತ ಇವತ್ತು ಬೇರೆ ಒಂದು ಭಾಷೆ ಕೊಡು ಅಂತ ಕೇಳ್ತಿದ್ದೀರಲ್ಲ. ಇವತ್ತು ಬೇರೆ ಭಾಷೆ ಏನಾದರೂ ನಿಮ್ಮ ಕೈಗೆ ನಾ ಕೊಟ್ಟದ್ದಾದ್ರೆ ಕಳ್ತನ ಮಾಡದಂತ ಹೆಂಡತಿ ಗಂಡನ ಕಾಲು ಹಿಡ್ಕೊಂಡು ಇನ್ನೂ ತಪ್ಪು ಮಾಡಲ್ಲ, ನಾನು ಕಳ್ತನ ಮಾಡಲ್ಲ ಅಂತೇಳಿ ಕಳ್ಳ ಭಾಷೆ ಕೊಟ್ಟಂಗೆ ನಾ ಕಳ್ಳ ಭಾಷೆ ಕೊಡ್ಲ ಸ್ವಾಮಿ ಅಂತ ಕಳ್ಳ ಭಾಷೆ ನಾನು ಕೇಳಬೇಡಿ. ನಾನಂತ ಕಳ್ಳ ಭಾಷೆ ನಾನು ಕೊಡಲಾರೆ. ನೀವು ಹೆಜ್ಜೇನ ಮಲೆಗೆ ಹೋಗಿದ್ದು ಬರೋಗಿ, ನೀವು ಹೆಜ್ಜೇನ ಮಲೆಯಿಂದ ಬರುವ ತನಕ ನಾನು ಕಾಡೊಳಗೆ ಕಂದ ಮೂಲಾದಿಗಳು ತಿನ್ಕೊಂಡು ಬಿದಿರಕ್ಕಿಯನ್ನು ಹುರಿದು ಬಕ್ರೆ ಓಡ್ನಲ್ಲಿ ಬಿದಿರಕ್ಕಿ ಹುರಿದು ತಿನ್ಕೊಂಡು ಈ ಹಳ್ಳದಲ್ಲಿ ನೀರು ಕುಡ್ಕೊಂಡು ಈ ಗಿಡ ಗೆಂಡೆ ಒಳಗಿರ್ತಕ್ಕಂಥ ಗೆಡ್ಡೆ ಗೆಣಸುಗಳು ತಿನ್ಕೊಂಡು ನಾನು ಕಾಲ ಕಳ್ಕೊಂಡಿರ್ತೀನಿ. ಹಗಲಿರುಳು ನಿಮ್ಮ ಧ್ಯಾನ ಮಾಡ್ಕೊಂಡು ಪತಿಯೇ ದೇವರು, ಪತಿಗಿಂತ ಮಿಗಿಲ ದೇವರು ಇನ್ನಿಲ್ಲ ಅಂತೇಳಿ ನಿಮ್ಮ ಸತ್ಯವಾಗಲೂ ನಾನು ಸತ್ಯವತಿ ಆಗಿರ್ತೀನಿ. ನನ್ನ ಮೇಲೆ ನೀವು ಅನುಮಾನ ಪಟ್ಕೊಳ್ಬೇಡಿ. ಹೆಜ್ಜೆನ ಮಲೆಗೆ ಹೋಗಿದ್ದು ಬರೋಗಿ ಅಂತ ಶಂಕಮ್ಮ ಗಂಡನ ಕಾಲು ಹಿಡ್ಕೊಂಡ್ಲಂತೆ. ಎಲ್ಲ ಶಂಕಣ್ಣೆ, ನಾನು ಅಣ್ಣ ತಮ್ಮಂದಿರಿಗೆ ಹೋಲಿಸಿದ್ರೆ ಇವತ್ತು ನನ್ನ ಕಾಲು ಹಿಡ್ಕೊಂಡು ಕೇಳ್ಕಂತ ಇದ್ದೀಯಲ್ಲ ಶಂಕಣ್ಣೆ. ನಿನ್ನ ನಂಬವರ್ಯಾರು ಶಂಕಣ್ಣೆ, ನಂಬವರ್ಯಾರು, ನಂಬವರ್ಯಾರು ಕೇಳು ಕೇಳಲೆ. ಕಾಡವರು ಪಾಲು ಆದಾಯೋ ನನ್ನ ಕಣ್ಣಿಗೆ ಧೂಳ ಹೋದಾಯೋ. ಓರೆಣ್ಣ ನೀಡಮ್ಮ ಕೊಡುಗದು ಪ್ರಭುಗೆ. ಎಲ್ಲ ಶಂಕಣ್ಣೆ, ಅಯ್ಯಯ್ಯೋ ಶಿವ, ನನ್ನ ಇನ್ನು ನಂಬಲಾರ್ದನೆ ಕಾಡೋರ್ ಪಾಲಿಗೆ ನನ್ನನ್ನ ಹೋಲಿಸ್ತಾ ಇದ್ದೀರಲ್ಲ ಸ್ವಾಮಿ. ಇಂಥ ಪಾಪದ ನೋಡಿ ಬೇಡಿ. ಅಣ್ಣ ತಮ್ಮ ಅಂತ ಹೇಳ್ತೀರಲ್ಲ, ಅಣ್ಣ ಅಂದಮೇಲೆ ನಿಮಗೆ ತಂದೆ ತನ್ಮಗ, ನಿಮಗೆ ಒಬ್ಬ ತಂದೆ ಸಮ. ನನಗೆ ಭಾವ ಅಂದಮೇಲೆ ನನಗೆ ಜನ್ಮ ಕೊಟ್ಟ ತಂದೆಯ ಸಮ, ನಮ್ಮ ಭಾವನು ನನ್ನ ಸಮ. ತಮ್ಮ ಅಂತ ಹೇಳ್ತೀರ, ನಿಮಗೆ ಕಿರಿಕ್ನಾದ ಮೇಲೆ ನಿಮ್ಮ ಮಗನ ಸಮ. ನನಗೆ ಮೈದನಾದ ಮೇಲೆ ನನ್ನ ಹೊಟ್ಟೆ ಒಳಗುಟ್ಟುವಂಥ ಮಕ್ಕಳು ಬೇರೆ ಅಲ್ಲ, ನನ್ನ ಮೈದು ಬೇರೆ ಅಲ್ಲ. ಆ ಮೈದನಿಗೂ ಭಾವನಿಗೂ ತಗೊಂಡೋಗಿ ನಾನು ಓರಿಸ್ತಾ ಇದ್ದೀರಲ್ಲ ಸ್ವಾಮಿ. ಭಾವಂದಿರನ್ನ ಪ್ರೀತಿಯಿಂದ ನಾದ್ನಿರು ಬಾಯಿ ತುಂಬಾ ಭಾವ ಅಂತ ಕರೀತಾರೆ. ಭಾವ ಅನ್ನೋದು ಒಂದೇ, ತಂದೆ ಅನ್ನೋದು ಒಂದೇ. ಮೈದಾ ಅಂತ ಕರೆಯೋರ್ನ ಎಷ್ಟೋ ಜನಗಳು ಅವ್ರನ್ನ ಮೈದಾ ಅಂತ ಕರಿಬೇಕಾಯ್ತೆ. ಅದು ಏಕೋಚರದ ಮಾತು ಬರ್ತದೆ ಅಂತೇಳಿ ಒಬ್ಬೊಬ್ರು ಮೈದಿರ್ನ ಮೈದಪ್ಪ ಬನ್ನಿ ಅಂತ ಬಹುವಚನದಲ್ಲಿ ಕರೀತಾರೆ. ಮೈದಪ್ಪ ಬನ್ನಿ ಅಂತ ಮೈದಪ್ಪ. ಅದು ಅನೇಕ ಚಿತ್ರಗಳಲ್ಲೂ ಈ ಸಂಭಾಷಣೆಯನ್ನು ಬರೆದವರೇ. ಸಂಪತ್ತಿಗೆ ಸವಾಲ್ನಲ್ಲಿ ರಾಜ್ಕುಮಾರ್ ಅವರು ಬದ್ರನ ಪಾತ್ರ ಮಾಡಿರುವಾಗ ಅಣ್ಣನ ಮಡದಿ ವಿಶ್ವಣ್ಣ ಹೆಂಡತಿ ಭದ್ರ ಮೈತುಂಬ ಮೈದನ್ನ ಮೈದಪ್ಪ ಅಂತ ಕರೆದು ಆ ಬಾಯಿಗೆ ಹಾಲು ಬಿಡುವಂಥ ದೃಶ್ಯ ಇವತ್ತು ಆವತ್ತಿನ ದಿನಗಳ ಸಿನಿಮಾ ಅಷ್ಟು ಜನಗಳಿಗೆ ತಿಳುವಳಿಕೆ ಕೊಡ್ತಿತ್ತು. ಅದಕ್ಕೆ ಮೈದಿರ್ನ ಮೈದಪ್ಪ ಬನ್ನಿ ಅಂತ ಬಹುವಚನದಲ್ಲಿ ಕರಿತಕ್ಕಂಥದ್ದು. ಮಗನ ಕರೆದಂಗೆ ಮಕ್ಕಳನ್ನ ಪಪ್ಪ ಊಟ ಮಾಡ್ಕೋ ಅಂತ ಮಕ್ಕಳನ್ನ ಯಾವ ರೀತಿ ಕೂಗ್ತಾರೋ ಅದೇ ರೀತಿ ಅತಿಗೆರಾದವರು ಮೈದಿರ್ನ ಮೈದಪ್ಪ ಅಂತ ಬಹುವಚನದಲ್ಲಿ ಕೂಗ್ತಕ್ಕಂಥದ್ದು. ಅದು ಅರ್ಥ ಕೊಡ್ತಿತ್ತು. ಹಾಗೆ ಸತ್ವಂತಿ ಆದಂತ ಶಂಕಮ್ಮ ಹೇಳ್ತಾಳೆ, ಅಂತ ಮೈದನಿಗೂ ಭಾವನಿಗೂ ನಾನು ಹೋಲಿಸ್ತಿರಲ್ಲ, ಇಂಥ ಮಾತಾಡಬೇಡಿ, ನನ್ನ ಬಲಗೈ ಮುಟ್ಟಿ ಭಾಷೆ ಕೇಳಬೇಡಿ ಅಂತ. ಎಲ್ಲ ಶಂಕಣ್ಣೆ, ಹೇ ಮಾತಿಗೆ ಮಾತು ಜವಾಬ್ ಕೊಡ್ತಾ ಇದ್ದೀಯಲ್ಲ, ಗಂಡನ ಜೊತೆ ಒಳಗೆ ಗಂಡ ಗುಂಡಿ ಮಾತಾಡ್ತೀಯಲ್ಲ. ನನ್ನ ಎದುರಿಗೆ ಇಂಥ ಗಂಡ ಗುಂಡಿ ಮಾತಾಡವಳು ನಾನು ಯಜ್ಜನಗಿರಿಗೆ ಹೋಗಿದ್ದು ಬರಗಂಟ ನೀ ಯಾರ ಜೊತೆ ಮಾತನಾಡ್ತೀಯೋ ಇವತ್ತು ನಿನ್ನ ಬಲಗೈ ಮುಟ್ಟಿ ನಾನು ಭಾಷೆ ತಗೊಳ್ದೇನೆ ಹೊರಟು ಹೋದ್ರೆ ಶಂಕಣ್ಣೆ ಹೇಳ್ತೀನಿ ಕೇಳಲೇ. ನಾನು ಯಜ್ಜನ ಮಲೆಗೆ ಹೋದಾಗ ಯಜ್ಜನ ಮಲೆಗೆ ಅಡಗಲ್ಲ ರಾಜ ಅಳಗಾರು ಸಟ್ಟಿ ಬಳೆಯ ಬಳೆಗಾರನು ಸದ್ದ ಬಾರಯ್ಯ ಬಳೆಗಾರ ಈಚಲು ಚಾಪೆ ದುಂಡು ತೋಳ ಅವನು ಚಂದುಳ್ಳ ಬಳೆಯ ಕಾಸಿದ್ರೆ ಕೊಟ್ಟು ದುಡ್ಡಿದ್ದೆ ಮದ್ರೆ
ನಿನ್ನ ಮುಖ ಅವನು, ಅವನ ಮುಖ ನೀನು. ಸರಸದ ಮಾತ, ಪ್ರೀತಿಯ ಮಾತ, ಒಲಮೆ ಬೂದಿ ಕೊಡ್ತಾನೆ ನೀನು ಒಲಿಸಿಕೊಂಡು ಹೋಯ್ತವನೇ. ಎಣ್ಣೆ ಬಳಗಾರನ ಪಾಲು ಆದಾಯೋ ನನ್ನ ಬಾಯಿಗೆ ಮಣ್ಣ ಹೋದಾಯೋ. ಕೆಂಕೆಣ್ಣೆ ಶಂಕೆಣ್ಣೆ, ಇವತ್ತು ನಿನ್ನ ಬಲಗೈ ಮುಟ್ಟಿ ನಾ ಬಾಸರ್ ತಗೊಳ್ಳದೆ ಜನ್ಮಲೆ ಹೊರಟು ಹೋದ್ರೆ ಬಡಗಲ್ ರಾಜ್ಯದಿಂದ ಯಾವನಾದ್ರು ಬಳಗಾರ ಶೆಟ್ಟಿ ಬರ್ತಾರೆ. ಬಳೆ ಅಂತ ಸಾರಿದ್ರೆ ಎಣ್ಣೆ ಕಳಿಗೆ ಬಳೆ ಕಂಡ್ರು ಬೋ ಪ್ರೀತಿ. ಆ ಬಳಗಾರ ಶೆಟ್ಟರು ಬಂದ್ರಲ್ಲ ಅಂತ ಬಬ್ಬೋ ಬಳಗಾರ ಶೆಟ್ಟಿ ಅಂತ ಕರೆದು ಈಚಿನ ಚಾಪೆ ಹಾಸಿ ಆ ಚಾಪೆ ಮೇಲೆ ಕುಳ್ಳಿಸ್ಬಿಟ್ಟು ನೀವು ಮುಂದ್ಗಡೆ ಕುಂತ್ಕೊಂಡು ಬಳೆ ಮಲ್ಲಾರದ ಮುಂದೆ ನೀನು ದುಂಡು ತೋಳು ಕೊಡ್ತೀಯ. ಅವನು ನಿನ್ ತೋಳು ತಕ್ಕಂತ ಚಂದ್ರಳು ಬಳೆ ತೋಡ್ತಾನೆ. ದುಡ್ಡಿದ್ರೇನೋ ಕೊಟ್ಟು ಕಳಗಿಸ್ಬಿಡ್ತೀಯ. ನೀನು ಕುಡ್ಕೆಲ್ ಹೋಗಿ ಕಾಸು ನೋಡಿದ್ರೆ ಕಾಸಿಲ್ಲದೆ ಹೋದ್ರೆ ಏನ್ ಮಾಡ್ತೀಯ? ಅಯ್ಯಯ್ಯೋ, ಕುಡ್ಕೆಲ್ ಕಾಸು ನೋಡಿದ್ರೆ ಬಳಗಾರ ಶೆಟ್ಟರಿಗೆ ಕೈ ಕೊಟ್ಟು ಬಳೆ ತೋಡಿಸ್ಕೊಂಡ್ಬಿಡ್ತಲ್ಲ. ಅಯ್ಯೋ ಸಟ್ರೆ ಕಾಸಿಲ್ಲ ಕನ್ಸಟ್ರೆ ನೀವು ತೊಟ್ರ ಬಳೆ ಹಿಂದಕ್ಕೆ ಕಳ್ಕೊಳ್ಳಿ ಅಂದ್ರೆ ಅವನೇನಾದ್ರೂ ಹಿಂದಕ್ಕೆ ಕಳ್ಕೊಳಕ್ಕಾಗತ್ತ? ನೀವು ಒದ್ರ ಬಿಟ್ರು ಹೊಡೆದೋಯ್ತವ. ಆವಾಗ ಏನ್ ಮಾಡ್ತೀಯಾ? ಅಯ್ಯೋ ಬಳಗಾರ ಶೆಟ್ರಿಗೆ ನಾನು ಏನಂತ ಹೇಳಿ, ಕಾಸಿಲ್ವಲ್ಲ ದುಡ್ಡಿಲ್ವಲ್ಲ ಅಂತ ಮನೆಗೆ ಹೋಗ್ತೀಯ, ಬೀದಿಗೆ ಬರ್ತೀಯ, ಬೀದಿಗೆ ಹೋಗ್ತೀಯ, ಮನೆ ಒಳಗೆ ಹೋಗ್ತೀಯ. ಗಂಡಸು ಎಂತ ಧೀರಲ್ಲ, ಧೀರ್ನಾದ್ರೂ ಹೆಣ್ಣು ತಾನಾಗಿ ತಾನು ಗಂಡಸು ಮುಖ ನೋಡಿ ಒಂದು ಸಟಿಗೆ ಉಷ್ಣೆಗ ನೆಗ ತನಕ ಅವಳ ಕಣ್ಣಲ್ಲಿ ಆ ವಯ್ಯಾರ ತೋರ ತನಕ ಯಾವ ಗಂಡಸರು ಹೆಣ್ಣ ಕೆಣಕಿ ಮಾತನಾಡೋ ಧೈರ್ಯ ಎಂಥವನಿಗೂ ಬರಲ್ಲ. ಎದೆ ಒಳಗೆ ಗೋರಂಜೆ ಇರ್ತಕ್ಕಂಥ ಗಂಡಸ್ಗೂ ಬರಲ್ಲ. ಆಗ ಬಳಗಾರ ಶೆಟ್ಟಿ ಏನವ್ವ ಬಳೆ ತೋಡಿಸ್ಕೊಂಡಿಲ್ಲ, ದುಡ್ಡು ಕೊಡವ್ವ ಅಂತ ಬಳಗಾರ ಶೆಟ್ಟಿ ದುಡ್ಡು ಕೇಳಿದ್ರೆ ನೀ ದುಡ್ಡಿಲ್ವಲ್ಲ ಅಂತ ಏನಾದ್ರು ಅಯ್ಯೋ ಸಟ್ರೆ, ಅಯ್ಯೋ ಸಟ್ರೆ ಕಾಸಿಲ್ಲ ಕನ್ಸಟ್ರೆ, ಇನ್ನೊಂದು ದಿನ ಬಂದ್ಬಿಡಿ ಹೋಗಿ ಸಟ್ರೆ ಕಾಸು ಕೊಡ್ತೀನಿ ಕನ್ಸಟ್ರೆ ಅಂತೇನಾದ್ರೂ ನೀನು ಉಸ್ನೆಗ ನೆಗನೆಗ್ತ ಏನಾದ್ರೂ ಒಯ್ಯಾರ ತೋರ್ದಿಯೋ, ಆವಾಗ ಗಂಡಸು ನಿನ್ನ ಉಸ್ನೆಗ ನೋಡಿ ನಿನ್ನ ಕಣ್ಣು ನೋಟ ನೋಡಿ ಓಹೋ ಇವಳು ನನ್ನ ಕೈಲಿ ಬಳೆ ತೋಡಿಸ್ಕೊಂಡು ಕಾಸಿಲ್ಲ ಅಂತವಳಲ್ಲ, ಉಸ್ನೆಗ ನೆಗ್ತವಳಲ್ಲಪ್ಪ, ಇವಳು ಕಣ್ಣಲ್ಲಿ ಒಯ್ಯಾರ ತೋರ್ತವಳಲ್ಲಪ್ಪ, ಇವನು ಯಾವನೋ ಇಂಥ ಚಂದುಳ್ಳೆಣ್ಣೆ ಈ ಕಾಡಲ್ಲಿ ಒಬ್ಬಳೇ ಬಿಟ್ಬಿಟ್ಟು ಹೊಟ್ಟೋಗವನೆ, ಇವಳು ನನ್ನ ಕೈಲಿ ಕಾಸಿಲ್ಲ ಅಂತ ಉಸ್ನೆಗ ನೆಗ್ತಾಳೆ, ಇನ್ನು ನನ್ನ ಕೈಲಿ ಬಳೆ ಬೇರೆ ತೋಡಿಸ್ಕೊಂಡವಳಲ್ಲ, ಇನ್ನೊಂದಿನ ಬರೋಗಿ ಅಂತಾಳಲ್ಲ. ಹಾ ಇರ್ಲಿ ಅಂತ ಏನಾದ್ರು ಆ ಬಳಗಾರ ಶೆಟ್ಟಿ ನಿನ್ನ ಅಂದ ಚಂದ ನೋಡ್ಕೊಂಡು ಹೋಗಿ ಇನ್ನೊಂದಿನ ಬಂದು ಕಾಸು ಕೇಳ್ತಾನೆ. ಆವತ್ತು ನೀ ಕಾಸಿಲ್ಲ ಅಂದ್ರೆ ಮತ್ತೊಂದಿನ ಬರೋಗು ಅಂತ ಹೇಳ್ತೀಯ. ಒಂದಿನ 2 ದಿನ ನೀನು ಸರಾಗ ನೋಡ್ಕೊಂತಾನೆ. ಆವಾಗ ಬಳಗಾರ ಶೆಟ್ಟಿ ಅವತ್ತು ಬಂದೆ, ಅವತ್ತು ಯಾರು ಗಂಡಸರಿಲ್ಲ, ಇವತ್ತು ಬಂದೆ, ಇವತ್ತು ಯಾರು ಗಂಡಸರಿಲ್ಲ, ಮತ್ತೊಂದಿನ ಬಂದೆ, ಅವತ್ತು ಗಂಡಸರು ಯಾರು ಇಲ್ಲ. ಇವಳು ದಿನ ನನ್ಗೆ ವೈದ್ಯ ಹೇಳ್ತಾವಳೆ, ಇವಳು ನನ್ನ ಬಲೆ ಬೀಳ್ತಾಳಂತ ಬಳಗಾರ ಶೆಟ್ಟಿ ನಿನ್ನ ಅಂದ ಚಂದ ನೋಡ್ತವನೇ, ಅಂದ ಚಂದ ನಿನ್ನ ರೂಪು ಲಾವಣ್ಯ, ನಿನ್ನ ಉದ್ದ ಭೂಷಣ, ನಿನ್ನ ರಂಪು ಕೆಂಪ, ನಿನ್ನ ಕಾಲಿನ ಚಂದ, ನಿನ್ನ ತೋಳಿನ ಚಂದ, ನಿನ್ನ ನದಿಯ ಸುಳಿಯ, ಒಲವೇ ಬೂದಿ ಕೊಡ್ತಾನೆ ನೀನು ಒಲಿಸಿಕೊಂಡು ಬೈತವನೇ. ಬಳಗಾರನ ಪಾಲು ಆದಾಯೋ ನನ್ನ ಬಾಯಿಗೆ ಮಣ್ಣ ಹೋದಾಯೋ. ಶಿವ ಶಿವ ಬಳಗಾರ ಶೆಟ್ಟರಿಗೆ ನನ್ನ ತಗೊಂಡು ಹೋಗಿ ಓದಿಸ್ತಿರಲ್ಲ ಸ್ವಾಮಿ. ಮುಂಗೈಗೆ ಬಳೆ ತೊಡುವ ಬಳಗಾರ ಶೆಟ್ಟಿ ಮುತ್ತೈದೆಯಾಗಿ ನೀ ಬಾಳವ್ವ ಅಂತೇಳಿ ಮುಂಗೈಗೆ ಬಳೆ ತೊಟ್ಟು ನನ್ನ ಮುತ್ತೈದೆ ತನ ಆರಿಸುವ ಬಳಗಾರ ಶೆಟ್ಟಿ ನನಗೆ ಜನ್ಮ ಕೊಡುವಂತ ತಂದೆ ಸಮ. ತವ್ರ ಮನೆಯಿಂದ ಮದುವೆ ಆದ ಹೆಣ್ಣು ಮಗಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರುವಾಗ ಅಪ್ಪ ಅವನ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಬರ್ತಾಳೆ ಹೆಣ್ಣು ಮಗ.
ಹುಟ್ಟಿದ ಮನೆಗೆ ನಾನು ಎರವಾದೆ, ಕೊಟ್ಟ ಮನೆಗೆ ಹೆಸರಾದೆ. ಅವ್ವ ಅಪ್ಪ ಅಂತ ಅಪ್ಪ ಅವನ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಬರುವಾಗ ಅವ್ವ ಅಪ್ಪ ಮಗಳಿಗೆ ಆಶೀರ್ವಾದ ಮಾಡಿ ಕಳಗಿಸ್ತಾರೆ. ಗಂಡನ ಮನೆಯಲ್ಲಿ ಸುಖವಾಗಿ ಬಾಳವ್ವ. ಜನ್ಮ ಕೊಟ್ಟ ತಾಯಿ ತಂದೆಗಳಿಗೆ ಒಂದು ಕೆಟ್ಟ ಮಾತ ತರಬೇಡ ಮಗಳೇ, ನೀನು ಕೊಟ್ಟ ಮನೆಗೆ ನೀನು ಹೆಸರಾಗಿ ನೀ ಚೆನ್ನಾಗಿ ಸುಖವಾಗಿ ಬಾಳವ್ವ ಅಂತ ಅರಸಿ ತಾಯಿ ತಂದೆ ಕಳಿಸೋದು ಸಮ. ಬಳಗಾರ ಸಟ್ಟಿ ಮುಂಗೈಗೆ ಬಳೆ ತೊಟ್ಟು ನೀ ಮುತ್ತೈದೆಯಾಗಿ ನೀನು ಗಂಡನ ಜೊತೆ ಸುಖವಾಗಿ ಬಾಳವಂತ ಆ ಮುಂಗೈಗೆ ಬಳೆ ತೊಡುವ ಬಳಗಾರ ಸಟ್ಟಿನೂ ನನಗೆ ತಂದೆ ಸಮ. ಅಂತ ತಂದೆಗೆ ಸಮನಾಗಿರೋ ಬಳಗಾರ ಸಟ್ಟರನ್ನು ಹೋಲಿಸ್ತಿರಲ್ಲ ಸ್ವಾಮಿ. ಇಂಥ ಪಾಪದ ನುಡಿಯ ನುಡಿಬೇಡಿ ನಿಮ್ಮ ಪಾದವತ್ತೀನು ತಮ್ಮಯ್ಯ. ನೀಲಗೌಡ ಎಲ ಎಲ ಕೆಟ್ಟ ಬಡದಿ ಶಂಕಣ್ಣೆ ಮಾತಿಗೆ ಮಾತು ಜವಾಬ್ ಕೊಟ್ಕೊಂಡು ಗಂಡನ ಜೊತೆ ಒಳಗೆ ಗಂಡ ಗುಂಡಿ ಮಾತಾಡಿದ ಮೇಲೆ ನಾನು ನಿನ್ನ ನಿಂಬಕ್ಕಾಗಲ್ಲ. ಹೆಣ್ಣೆ, ನೀನು ಬಲಗೈ ಮುಟ್ಟಿ ಭಾಷೆ ಕೊಡದೆ ಹೋದ್ಮೇಲೆ ಹೆಣ್ಣು ಅಲಂಕಾರ ಮಾಡ್ಕೊಂಡಷ್ಟು ಅಂದವಾಗಿ ಕಾಣ್ತಾಳೆ, ಚಂದವಾಗಿ ಕಾಣ್ತಾಳೆ, ಕಂಡವರ ಕಣ್ ಕೂಗ್ತಾಳೆ. ನಿನ್ನ ಒಡವೆ ತೊಡವೆಗಳನ್ನೆಲ್ಲ ಉಟ್ಕೊಂಡು ಪಟ್ಟೆ ಸೀರೆ ಉಟ್ಕೊಂಡು ಮಗನ ರವಿಕೆ ಹಾಕೊಂಡಿರೋದ್ರಿಂದ ಯಾವನಾದ್ರೂ ನಿನ್ನ ಅಂದ ಚಂದ ನೋಡಿದ್ರೆ ನಿನ್ನ ಮೇಲೆ ಮನಸ್ಸು ಮಾಡ್ತಾನೆ, ನಿನ್ನ ಮೇಲೆ ಕಣ್ಣು ಮಾಡ್ತಾನೆ. ನಿನ್ನ ಬಿಚ್ಚಲ ಗೌರವ ನಂಗೆ ಮಾಡ್ಬಿಟ್ರೆ ಆಗ ಯಾರು ಇವಳ ಕಣ್ಣೆತ್ತಿ ನೋಡಲ್ಲ ಅಂತೇಳಿ ನೀಲೇಗೌಡ. ಆಗಿದ್ಮೇಲೆ ನೀ ಬಲಗೈ ಮುಟ್ಟಿ ಭಾಷೆ ಕೊಡಲ್ವ ಶಂಕಣ್ಣೆ? ನೀ ಬಲಗೈ ಮುಟ್ಟಿ ಭಾಷೆ ಕೊಡದೆ ಹೋದ್ಮೇಲೆ ನಿನ್ನ ಹುಟ್ಟಿದ ಶಾಲೆ ಅಳೆಯಣ್ಣೆ, ಹುಟ್ಟಿದ ಶಾಲೆ ಹುಟ್ಟಿದ ಪುಂಸ ಅಣ್ಣ ಬಂಗಾರ ನಿನ್ನ 30 ಸಾಮಾನು ಕಳೆದು ಕಂಬಳಿ ಗೋಟೆಗೆ ಮಡಿಗೆಣ್ಣೆ. ಓರೆಣ್ಣ ನೀಡಮ್ಮ ನಿನ್ನ ಹುಟ್ರ ಶಾಲೆ ತೊಟ್ರ ಕುಪ್ಸ ನಾ ತೊಡ್ಸಿರೋ ಬಣ್ಣ ಬಂಗಾರ ಎಲ್ಲ ಕಳೆದು ಕಂಬಳಿ ಗೋಟು ಮಡಿಬಿಡು ಅಂದಂತೆ. ಸ್ವಾಮಿ ಸ್ವಾಮಿ ಸ್ವಾಮಿ, ನೀವು ತೊಡ್ಸಿರೋ ಬಣ್ಣ ಬಂಗಾರನೆಲ್ಲ ಬೇಕಾದ್ರೆ ಈಗಲೇ ಕಳೆದು ಕೊಟ್ಬಿಡ್ತೀನಿ. ನಿಮ್ಮ ಪುರುಷರ ಜನ್ಮ ಪುಣ್ಯ ಮಾಡೋ ಜನ್ಮ, ನನ್ನಂತ ಹೆಣ್ಣು ಜನ್ಮ ಕರ್ಮ ಮಾಡೋ ಜನ್ಮ. ನೀವು ಗಂಡಸರು ಬೇಕಾದ್ರೆ ಹಂಗೆ ಆಗಲ್ಲ, ಲಂಗೋಟ ಕಟ್ಕೊಂಡು ಬರೀ ಮೈ ಬಿಟ್ಕೊಂಡು ಊರೆಲ್ಲ ಸುತ್ಕೊಂಡು ಬಂದ್ರು ನಿಮ್ಮ ಮರ್ಯಾದೆ ಹೋಗಲ್ಲ. ಅದೇ ನನ್ನಂತ ಹೆಣ್ಣೇನಾದ್ರೂ ಹುಟ್ರ ಶಾಲೆ 16 ಮೊಳ ಶಾಲೆ ಎಚ್ಚರಾರು ಒಂದು ಮೊಳದವ್ರು ಹರಿದೋಗಿರೋ ಶಾಲೆ ಉಟ್ಕೊಂಡು ತಿರ್ಗಾಡಿದ್ರೆ ನೋಡಿದವ್ರೆಲ್ಲ ಆಸೆ ಪಟ್ಕೊಳ್ಳಲ್ಲ ಸ್ವಾಮಿ. ಹುಟ್ರ ಶಾಲೆ ತೊಟ್ರು ಕುಪ್ಸ ಎರಡನ್ನೂ ಒಳದು ಕೊಡುವಂತಿರಲ್ಲ. ನನಗೆ ಹದಲಿಗೆ ಬದಲು ಶಾಲೆ ಕೊಟ್ಟರೆ ಹುಟ್ಟಿದ ಶಾಲೆ ಅಳಿವೇನೋ. ಓರೆಣ್ಣ ನೀಡಮ್ಮ ಅದಲು ಬದಲು ಶಾಲೆ ಕೊಟ್ರೆ ಹುಟ್ಟದ ಶಾಲೆ ಈಗಲೇ ಎಳೆದು ಕೊಟ್ಬಿಡ್ತೀನಿ ಅನ್ನಂತೆ ಶಂಕಮ್ಮ. ಎಲ್ಲ ಶಂಕಣ್ಣೆ, ಶಾಲೆ ಕೇಳ್ತೀಯಲ್ಲ, ನಾ ಯಾವ ಕೋಟೆಗೆ ಹೋಗ್ಬೇಕು, ಯಾವ ಪ್ಯಾಟೆಗೆ ಹೋಗ್ಬೇಕು, ಯಾವ ಕೊಳ್ಳೆಗಾಲಕ್ಕೆ ಹೋಗಿ ನಾನು ನಿನ್ನ ಶಾಲೆ ತಂದು ಕೊಡ್ಬೇಕು? ಯಾವ ಕಣ್ವ ಕೆಳಕ್ಕೆ ಹೋಗಿ ನಾ ಶಾಲೆ ನಿನ್ನ ತಂದು ಕೊಡ್ಲಿ ಶಂಕಣ್ಣೆ? ನೀನು ಶಾಲೆ ಕೇಳಿದ ಮೇಲೆ ನೀನು ಸರಿಯಾಗಿರೋ ಶಾಲೆನ ತಂದು ಕೊಡ್ತೀನಿ. ಸರಿಯಾಗಿ ಹಿರು ಅಂದಿದ್ದೆ ನೀಲೇಗೌಡ. ಅಯ್ಯ ಹೆಜ್ಜನು ಕತ್ತಿ ತೆಗೆದವನೇ, ಹೆಜ್ಜನು ಕತ್ತಿ ಹಳ್ಳದ ಕರೆಗೆ ಹೂನಿಯ ಸೊಪ್ಪ ಎಕ್ಕದ ಎಲೆಯ ಬೇಗ ನೆಲೆಯ ಕಾರ ಚಿನ್ನಾರ ಮಳೆಯ ಸ್ವಾಲುಗ ಪಡೆದಿ ದಂಡಕ್ಕೆ ಬರ್ದವನಲ್ಲೋ ಕೆಟ್ಟ ಸ್ವಾಲುಗ ನೀಲಯ್ಯ. ನೀನು ಶಾಲೆ ತಂದು ಕೊಡ್ಬೇಕಾ ಶಂಕಣ್ಣೆ? ಇದೋ ಶಾಲೆ ಇದೇ ಉಟ್ಕೋ ಅಂದ. ಹುಗಿನ ಸೊಪ್ಪು ಎಕ್ಕದೆಲೆ ತೇಗ್ನೆಲೆ ಕಾರ ಚಿನ್ನಾರನ ಕಟ್ಟೆ ಎಡ್ಕೊಂಡ್ಬಂದು ಇದೇ ಶಾಲೆ. ಈ ತೇಗ್ ನೆಲೆಗಳನ್ನೇ ನಿನ್ನ ಮೈ ಮೇಲೆ ಮುಚ್ಕೋ, ಇದೇ ನಿನ್ನ ಶಾಲೆ ಅಂದ. ಅಯ್ಯೋ ಶಿವ, ಈ ಹೆಣ್ಣು ಜನ್ಮವಾಗಿ ಹುಟ್ಟಬಾರ್ದಲ್ಲಪ್ಪ. ಹಾಗಂತ ಶಂಕಮ್ಮ ಕಣ್ಣೀರು ಸುರಿಸುವಾಗ ನೀಲೇಗೌಡ, ನೀನು ಶಾಲೆ ಬಿಚ್ಚಲ್ವ ಶಂಕಣ್ಣೆ? ಹೀಗೋ ನೋಡುವಂತ ನೀಲೆಯ ಅವಳ ಹುಟ್ಟಿದ ಶಾಲೆ ಅಳದವನೇ, ಹುಟ್ಟಿದ ಶಾಲೆ ಹುಟ್ಟಿರೋ ಕುಪ್ಸ ಅವಳ ಬಣ್ಣ ಬಂಗಾರ ದೇವ ಸ್ವಾಲೋಗ ಮುಗುನಿ ಸೊಪ್ಪ ಅವಳ ಹುಡುಗೇನಾದರು ಎಕ್ಕದ ಎಲೆಯ ಅವಳ ಎದ್ಗಟ್ಗೆ ಬರುವ ತೇಗಿನ ಎಲೆಯ
ಮೈ ಮೇಲೆ ಮುಸುಗ ಮಲೆಯ ಸ್ವಾಲುಗ ದೇವ ಸ್ವಾಲುಗ ಅಯ್ಯ ಮಾಡಬಾರದ ಕಷ್ಟನೆಲ್ಲ ಮಾಡ್ದವನಲ್ಲೋ ನೀಲಯ್ಯ ಓರಣ್ಯ ನೀಡಮ್ಮ ಕೊಡುಗನು ಮುನಿಗೆ ನೀಲಗಬಡ ಅವಳ ಹುಟ್ಟಿದ್ದ ಶಾಲೆ ಅಳಿಸಾಕ್ಬಿಟ್ಟು ಉಗ್ನಿ ಸ್ವಪ್ನ ಉಡುಗೆ ಉಡಿಸ್ಬಿಟ್ಟು ಎಕ್ಕದೆಲೆ ಎಲ್ಲ ತನ್ನ ಅವಳ ಎದೆಗೆ ಮರೆ ಮಾಡಿ ತೇಗ್ನೆಲ್ಲ ತೆಗೆದವಳು ಮೈ ಮೇಲೆ ಮುಚ್ಚಿ ಖಾರ ಚೀರ್ನ ಕಟ್ಟ ತಂದು ಆ ಎಲೆಗಳನ್ನೆಲ್ಲ ಸುತ್ತ ಅವಳ ಮೈ ಮರೆ ಮಾಡಿ ತೇಗ್ನೆಲೆ ಒಳಗಿಂದ ಈಗಲೂ ಅನುಮಾನ ಬಂದೈತಂತೆ ಇವಳು ಹಿಂಗೆ ಬಿಟ್ಬಿಟ್ಟು ಹೊಂಟು ಹೋದ್ರೆ ಇನ್ಯಾವನಾದ್ರೂ ಕಾಡು ಕಟ್ಟವನೋ ಯಾವನೋ ನಾರು ಬೇರು ಬೇಕು ಅಂತ ಗಿಡಮೂಲಿಕೆಗಳು ಬೇಕು ಅಂತ ಕಾಡು ಮೇಡಿಗೆನಾದ್ರೂ ಬಂದು ನಾವ್ಯಾವ ರೀತಿ ಹೆಜ್ಜೆನ ಬೇಟೆಗೆ ಹೋಗ್ತೀವೋ ಅದೇ ರೀತಿ ಕೊಳ್ಳೆಗಾಲದವ್ರು ಕಟ್ಟಾಟಗಾರರು ನಾರು ಬೇರು ಬೇರು ಬೆಳ್ಳಾರ ಗಿಡಮೂಲಿಕೆ ಔಷಧಿ ಬೇಕು ಅಂತ ಮಾಟ್ನ ಕುಟ್ನಕ್ಕೆ ಆಗ್ತಕ್ಕಂಥ ನಾರು ಬೇರು ಬೇಕು ಅಂತ ಬಂದು ಆಕಸ್ಮಿಕವಾಗಿ ಏನಾದ್ರೂ ಈ ನನ್ನ ಹೆಂಡತಿ ಈ ಸೊಪ್ಪನ ಗುಡಿಸ್ಲಲ್ಲಿ ಮನಗಿರೋಳನ್ನ ಯಾವನಾದ್ರೂ ನೋಡಿದ್ರು ಬಿಟ್ಟಣ ಏನಾದ್ರು ಕರ್ಗಿರ್ಕಂದು ಬೇರೆಯವ್ರ ಪಾಲಾಗೊಂಟೋಯ್ತಳಲ್ಲ ಅಂತೇಳಿ ಮನೆ ಸ್ವಾಲ್ಗ ಆಗಲೂ ಅನುಮಾನ ಪಟ್ಕೊಂಡು ಇವಳನ್ನ ಹಿಂಗೆ ಬಿಟ್ಟು ಹೋದ್ರೆ ದನ ಕರ ಆಡು ಕರ ಕಾಯವ್ರನ್ನ ಯಾರಾದ್ರೂ ಕೈಸನೆ ಮಾಡ್ಕೊಂಡು ಬನ್ನಿ ಬನ್ನಿ ಅಂತ ಕೈಸನೆ ಮಾಡ್ಬಿಡ್ತಾರೆ ಕಣ್ಣಿದ್ರೆ ಯಾರನ್ನಾರು ಕಣ್ಣಿನ ನೋಡ್ತಾರೆ ಇವಳು ಕಾಲ್ ಬಿಟ್ಟು ಹೋದ್ರೆ ಇನ್ಯಾರ ಜೊತೆಲಾರು ಈ ಕಾಡು ಬಿಟ್ಟು ಇನ್ಯಾವ ಕಾಡ್ಗಾರು ಕರ್ಗಿರ್ಕೊಂಡು ಹೋಗ್ತಾರೆ ಅದಕ್ಕೆ ಇವಳು ಕಣ್ಣು ಇವಳು ಬಾಯಿ ಇವಳು ಕಿವಿ ಇವಳು ಕಾಲು ಇದೊಂದೂ ಬಿಡಬಾರ್ದು ಅಂತ ನೀಲೇಗೌಡ ಆ ಶಂಕಮ್ಮನಿಗೆ ಕೊಡಬಾರ್ದು ಕೊಡ್ತಿರೋದು ಅಯ್ಯ ಕಾರೆ ಮುಳ್ಳ ತಂದವನೇ ಕಾರೆಯ ಮುಳ್ಳ ಕಣ್ಣಿಗೆ ರಬ್ಬೆಗೆ ಸುತ್ತವನೇ ಬಾಯಿಗೆ ಬೀಗ ಕರಣಕ್ಕೆ ಮುಳ್ಳ ನಗ್ಗಲು ಮುಳ್ಳ ಅವಳ ಮೊಗ್ಗಲು ಗಾಸಿಗೆ ವಾಪಸ್ಸುಗಳ್ಳಿ ಅವಳ ತಲೆ ನಿಮ್ಮನಾದರು ಕಾರ ಚಿನ್ನಾರ ಅವಳ ಎರಡು ಕೈಗಾಳ ಅವಳ ಎರಡು ಕಾಲುಗಾಳ ಮಲೆಯ ಸ್ವಾಲುಗ ವಿಷ್ಣು ಗಡಿಗೆಯ ರಾಸು ಮುದ್ರೆಯ ಕಾಳಿಂಗ ಸರಪನ ಅವಳ ತಲದೇಶ ಕಮಲ ಮಲೆಯ ಸ್ವಾಲುಗ ಬಳ್ಳದ ಕರಿಗೆ ಸಣ್ಣ ಮರುಳ ಅವನ ದೊಡ್ಡಿಯ ಬಳಸು ಒಂದು 6 ಮಂಡಾಲ ಒಂದು ತೂರು ಮಂಡಾಲ ಒಂದು ಆಕಾಶ ಕಟ್ಟ ಒಂದು ಪಾತಾಳದ ಕಟ್ಟ ಒಂದು ಮಾರಿರ ಕಟ್ಟ ಮಲೆಯ ಸ್ವಾಲುಗ 77 ಮಂಡಾಲಗಾಳ ತಪ್ಪದೆ ಬರೆದವನೇ ನೀಲೆಯ ನೀಲಯ್ಯ ನೀಲಗವಳ ಶಂಕಮ್ಮನ ಗುಡಿಸಲು ಸುತ್ತ 77 ಮಾಟ್ನ ಕೂಟ್ನಗಳು ಬರೆದು ಬಿಟ್ಟು ಮಂಡಲಗಳು ಬರೆದು ಬಿಟ್ಟು ನನ್ನ ಜಾತಿ ಅವರೆಲ್ಲ ಹೊರಟೋದ್ರು ಹೆಜ್ಜೆನ ಮಲೆಗೆ ನಾನು 3 ದಿನ ತಡವಾಗಿ ಬರ್ತೀನಿ ಅಂತ ಹೇಳಿದ್ದೆ ನಾನು ಎಷ್ಟೊತ್ತಾದ್ರೂ ಇವತ್ತು ಹೆಜ್ಜೆನ ಮಲೆಗೆ ತಲುಪಬೇಕು ಅಂತ ನೀಲಯ್ಯ ಈ ಶಂಕಮ್ಮನಿಗೆ ಕೊಡಬಾರ್ದು ಕೊಲೆ ಕೊಟ್ಬಿಟ್ಟು ಆ ಸೊಪ್ಪಿನ ಗುಡಿಸಲಲ್ಲಿ ಅವನು ಹೆಜ್ಜೆನ ಮಲೆಗೆ ಹೋಯ್ತಿರವನಂತೆ ಅಯ್ಯ ಹೆಜ್ಜೆನು ಕತ್ತಿ ತೆಗೆದವನೇ ಹೆಜ್ಜೆನು ಕತ್ತಿ ಗಿರಿಜೆನು ಕತ್ತಿ ವಾಟೆ ವರಿಕೆಯಲ್ಲಿ ಮದ್ದಿನ ಚೀಲ ಹೆಗಲಲ್ಲಿ ಚೀಲ ಯಾರ ನಾಮ ಹನುಮಂತ ಪ್ರಬಾಳ ದಾರದ ಟೋಪಿ ಕೊಕ್ಕೆ ಜೋಡ ಗೀರಲಿ ಮೀಸೆ ಚಿಂದ್ರಗಣ್ಣ ಮದ್ದಿನ ಚೀಲ ಭಾರಿ ಬಂದೂಕ ಹೆಗಲಲ್ಲಿ ಬಂದೂಕ ಕಾಳ್ ನಾಯಿ ಜೂಲ್ ನಾಯಿ ಬೇಟೆ ನಾಯಿ ಕೈಯಲ್ಲಾದರೂ ಹೆಜ್ಜೆನು ಮನೆಗೆ ಹೋಯ್ತವನಲ್ಲೋ ಮಲೆಯ ಸ್ವಾಲುಗ ನೀಲೆಯ ನೀಲೇಗೌಡ ಹೆಜ್ಜೆನ ಮನೆಗೆ ಹೋಯ್ತಾ ಇರೋವನಂತೆ ಅವ್ರ ಸೋಲ್ಗರ ಜನಗಳು ಆಗ್ತಕ್ಕಂಥದ್ದು ನಾರು ಬೇರು ಗಿಡಮೂಲಿಕೆ ಔಷಧಿ ಏನೇನಾಗಬೇಕು ಅದನ್ನೆಲ್ಲ ಬೇಟೆ ಮಾಡ್ಕೊಂಡು ಹೋಗ್ತಿರೋರಂತ ಅವರು ಹೆಜ್ಜೆನಗಿರಿಗೆ ಹೋದದ್ದು ಏನಪ್ಪ ಉದ್ದೇಶ ಅಂತಾರೆ ಅವತ್ತಿನ ಕಾಲ ಜನಗಳಿಗೆ ಕಾಯಿಲೆ ಕಷಾಯ ಆದ್ರೆ ದನಕರುಗಳಿಗೆ ಕಾಯಿಲೆ ಕಷಾಯ ಆದ್ರೆ ಆಡು ಕುರಿಗಳಿಗೆ ಕಾಯಿಲೆ ಕಷಾಯ ಆದ್ರೆ ಆ ಚೂರ್ಣ ಮಾಡಿ ಜನಗಳ ಕಾಯಿಲೆ ಬಂದ್ರೆ ಆ ಚೂರ್ಣ ಕುಡಿದು ಆ ಕಾಯಿಲೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ದನಕರುಗಳಿಗೆ ಕಾಯಿಲೆ ಕಷಾಯ ಆದ್ರೆ ಆ ಗಿಡಮೂಲಿಕೆ ಔಷಧಿ ತಂದು ದನಕರುಗಳಿಗೆ ಔಷಧಿ ಕೊಟ್ಟು ಅದರಿಂದ ಆ ದನಕರುಗಳ ಕಾಯಿಲೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಸೋಲ್ಗರ ಜನಾಂಗದವರು ಅಟ್ಟ ಬೆಟ್ಟ ಗುಡ್ಡ ಕಾಡು ಮೇಡಿಗೆಲ್ಲ ಹೋಗಿ ಗಿಡಮೂಲಿಕೆಗಳನ್ನೆಲ್ಲ ತರುವಂತ ಪದ್ಧತಿ ಅಂತೆ. ಅವ್ರು ಏನೇನಪ್ಪ ಗಿಡಮೂಲಿಕೆ ಔಷಧಿ ಅಂದ್ರೆ
ಜೇನುತುಪ್ಪ, ತುಡುವೆ ತುಪ್ಪ, ಅಂಡೆಕಾಯಿ, ಸುಂಡಿ ಹಣ್ಣು, ರಸ್ತಾಳೆ ಕಬ್ಬು, ನಿಮಾವಿನ ಹಣ್ಣು, ಕಟ್ಟೆ ನೀರು, ಕಾಡು ಬೇಲ್ದಕ್ಕಿ, ಬಿದಿರಕ್ಕಿ, ಬೆಲ್ಲಗೆಣಸು, ಮಾಗಲಿ ಬೇರು, ಮಲಸುಂಡೆ ಹಣ್ಣು, ಇಂಕುರಿ, ಮುಂಕುರಿ, ದೇವ್ ಬೂತಾಳೆ, ರುದ್ರ ಬೂತಾಳೆ, ಉಳುಕ್ ಬೂತಾಳೆ, ಕೊಳಕ್ ಬೂತಾಳೆ, ಆನೆ ಮಾಸು, ಹುಲಿ ಉಗುರು, ಕರಿ ಜೀರಿಗೆ, ಕಾಡು ತೆಂಗಿನಕಾಯಿ, ಕಾಡು ಪೂದ್ ಬಾಳೆಕಾಯಿ, ಒಟ್ನವನ್ ಚಕ್ಕೆ, ಕಾಡು ಮೆಣಸು, ಕಾಡು ಜೀರಿಗೆ, ಕಾಡು ಬೆಳ್ಳುಳ್ಳಿ ಗೆಂಡೆ, ಕಾಡು ಈರುಳ್ಳಿ ಗೆಂಡೆ, ಇಂತಿಂಥ ಗಿಡಮೂಲಿಕೆಗಳು ಬೇಕಾದಂಥ ಔಷಧಿಗಳನ್ನು ತಂದು ಅವರು ಒಣಗಿಸಿ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡು ಅದರಿಂದ ಜೇನುತುಪ್ಪದಲ್ಲಿ ಅದನ್ನು ನ್ಯಾಪ ಹಾಕೊಂಡು ಬಾಯಿಗೆ ಹಾಕೊಂಡು ನೆಕ್ಕೊಂಡು ಆ ಕಾಯಿಲೆ ನಿವಾರಣೆ ಮಾಡ್ಕೊಳ್ಳೋದು. ಇವತ್ತು ಅಂತ ಆಯುರ್ವೇದಿಕ್ ಔಷಧಿ ಅವರು ಇವತ್ತು ಫುಟ್ಪಾತ್ನಲ್ಲಿ ಇಟ್ಕೊಂಡು ಇದು ನೋಡಿ ಗಿಡಮೂಲಿಕೆ ಔಷಧಿ, ಇದು ನಗಡಿ, ಕೆಮ್ಮು, ವಾಯು, ಉರಿ, ಉಷ್ಣ ಎಲ್ಲದಕ್ಕೂ ವಾಸಿ ಆಗುತ್ತೆ ಅಂತ ಈಗಲೂ ಗಿಡಮೂಲಿಕೆ ಔಷಧಿಗಳನ್ನು ಇಟ್ಕೊಂಡು ಅದನ್ನು ಅವರು ಹೊಟ್ಟೆಪಾಡಿಗೋಸ್ಕರ ಮಾಡ್ತಾರೆ. ಈ ಗಿಡಮೂಲಿಕೆ ಔಷಧಿ ತಿನ್ನೋರು ಏನಪ್ಪ ಅಂತಂದ್ರೆ ಕಾಯಿಲೆ ಸರ್ವರೋಗಕ್ಕೂ ಮದ್ದು ಗಿಡಮೂಲಿಕೆ ಔಷಧಿ ಅಂತೆ. ಅದ್ರದ್ದು ಏನಪ್ಪ ಅಂತಂದ್ರೆ ಸತ್ಯ ಮಾಡಬೇಕು, ಪಥ್ಯದಲ್ಲಿರಬೇಕು. ಅವ್ರು ಕೊಡೋ ಗಿಡಮೂಲಿಕೆ ಔಷಧಿಯನ್ನ ಅವ್ರು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನಗಳ ಗಂಟ್ಲು ತಿನ್ನಬೇಕು. ಹುರಿದುಳ್ಳಿ ಕಾಳು, ಸುಟ್ಟು ಮೆಣಸಿಕಾಯಿ ಅಚ್ಚರಾಗಿ ಇಟ್ಟು ಯಾವ ನಿನ್ನ ಈ ಕಾಮಲ ರೋಗ ಅಂತಾರಲ್ಲ ಆ ಕಾಮಲ ರೋಗ ಔಷಧಿಗೆ ಮತ್ತು ತಲೆ ಅರಸ್ತಿ ಆದವರಿಗೆ ಅರಸ್ತಿ ರೋಗ ಅಂತ ಬರೋದು, ಈ ಉಳುಕಲ್ಲಿಗೆ, ಈ ವಾಯಿ, ಈ ಮಂಡಿ ನೋವು, ಈ ಹೊಟ್ಟೆ ಒಳಗೆ ಏನಾದರೂ ಗೆಡ್ಡೆ ಗೆಣಸು ಏನಾದ್ರು ಈ ಗೆಡ್ಡೆಗಳೇನಾದ್ರು ಕಟ್ಕೊಂಡ್ಬಿಟ್ರೆ ಆ ಗೆಡ್ಡೆನೂ ಕರೆಸ್ತಕ್ಕಂಥ ಔಷಧಿ ಈ ಗಿಡಮೂಲಿಕೆ ಔಷಧಿ ಅಂತೆ. ಅದೇನಪ್ಪ ಅಂತಂದ್ರೆ ಸತ್ಯ ಮಾಡಬೇಕು, ಪಥ್ಯದಲ್ಲಿರ್ಬೇಕು. ಒಂದು ವರ್ಷ ಏನೂ ತಿನ್ನಬಾರ್ದು, ಬರೀ ಸುಟ್ಟು ಮೆಣಸಿಕಾಯಿ, ಹುರಿದುಳ್ಳಿ ಕಾಳು, ರಾಗಿ ಹಿಟ್ಟು ಇದೇ ತಿನ್ಕೊಂಡಿರ್ಬೇಕು ಅಂತಂದ್ರೆ ಒಂದು ವರ್ಷದ ತನಕ ತಿನ್ನೋರು ಯಾರಿದ್ದಾರಪ್ಪ? ಈಗ ತಿಂದು ಬಾಯಿ ರುಚಿ ಗಟ್ರವರು ಈ ಹುರಿದುಳ್ಳಿ ಕಾಳು, ಈ ಸುಟ್ಟು ಮೆಣಸಿಕಾಯಿ ತಿನ್ಕೊಂಡು ವರ್ಷಾನುಗಟ್ಲ ಸತ್ಯ ಮಾಡಿ ಪಥ್ಯದಲ್ಲಿರೋರು ಯಾರಿದ್ದಾರೋ ಅದಕ್ಕೆ ಪಥ್ಯ ಭ್ರಷ್ಟರಾಯ್ತಾರೆ, ಇವರು ಹೊಂಟೋಗ್ತಾರೆ. ಆವತ್ತಿನ ದಿನ ಸತ್ಯಕ್ಕೋಸ್ಕರ ಬದ್ರು. ಈ ಸತ್ಯದಿಂದ ಈ ಪಥ್ಯ ಇದ್ದು ಅವರು ಗಿಡಮೂಲಿಕೆ ಔಷಧಿ ತಿಂದು 120 ವರ್ಷ 130 ವರ್ಷ ಆ ರೀತಿ ಬದುಕಿ ಬಾಳಿ ಹೋದ್ರು ಇಂದಿಲ್ ಪುಣ್ಯಾತ್ಮರು. ಅದಕ್ಕೆ ಈ ಗಿಡಮೂಲಿಕೆ ಔಷಧಿ ತರೋದಕ್ಕೋಸ್ಕರನೇ ಇವರು ಸೋಲಗರ ಜನವೆಲ್ಲ ಒಂದೊಂದು ತಿಂಗ 2 ತಿಂಗ 3 ತಿಂಗ ಬೇಟೆಗೆ ಹೋಗಿ ಆ ಗಿಡಮೂಲಿಕೆಗಳನ್ನೆಲ್ಲ ಸೇಕರಣೆ ಮಾಡ್ಕೊಂಡು ತಂದು ಇನ್ನು 5 ವರ್ಷದ ತನಕನೂ ತಿರುಗಾಕೊಂಡು ಇನ್ನು ಯಜ್ಜನ ಮನೆಗೆ ಹೋಗ್ತಿರ್ಲಿಲ್ವಂತೆ ಅವರು. ಇದಕ್ಕೆ ಅವರು ಯಜ್ಜನ ಮನೆಗೆ ಹೋದದ್ದು. ಈ ನೀಲೇಗೌಡ ನಾ ಇಷ್ಟು ದಿನ ನಾನು ಯಜ್ಜನಿಗೆ ಮನೆಗೆ ಹೊಂಟೋದ್ರೆ ನನ್ನ ಹೆಂಡತಿ ಒಬ್ಬಳೇ ಇರ್ತಾಳಲ್ಲ, ಈ ಸುಧದ್ರೂಪಿ ಒಬ್ಬಳೇ ಇರೋರು ಯಾರು ಕಣ್ಣೆತ್ ನೋಡಲ್ವಾ? ಯಾರು ಕಣ್ಣೆತ್ ನೋಡ್ಬಿಡ್ತಾರೆ, ನನ್ನ ಮಡದಿ ಬೇರೆಯವ್ರ ಪಾಲಾಗೋಯ್ತಾಳೆ ಅಂತ ಮಡದಿ ಮೇಲೆ ಅನುಮಾನ ಪಟ್ಕೊಂಡು ನೀಲೇಗೌಡ ಶಂಕಮ್ಮನಿಗೆ ಕೊಡಬಾರ್ದು ಕೊಲೆ ಕೊಟ್ಬಿಟ್ಟು ಹೆಜ್ಜನ ಮಲೆ ವಜ್ರದ ಮಲೆಗೆ ಹೋಗಿ ಸೇರ್ದ. ಅವ್ರ ಕುಲದವ್ರು ಸೇರ್ಕಂಡ. ಯಾವಾಗ ಕುಲದವ್ರು ಸೇರ್ಕಂಡ, ಮತ್ತದವ್ರು ಸೇರ್ಕಂಡ. ನೀಲೇಗೌಡ ಮಾತು ತಪ್ಪದೆ ಬಂದವನೇ ಹಂತಿ ಒಳಗೆ ಇಳ್ಳೆ ಕೊಡಿ, ಪಂತಿ ಒಳಗೆ ಊಟ ಕೊಡಿ ಅಂತ ನೀಲೇಗೌಡ ಹೆಜ್ಜನ ಮಲೆ ಸೇರ್ಕೊಂಡು ಅವರ ಜಾತಿಯವ್ರು ಸೇರ್ಕೊಂಡು ಬೇಟೆ ಆಡ್ತಾವನಲ್ಲೋ ಮಲೆಯ ಸೋಲುಗ ನೀಲೆಯ ನೀಲಯ್ಯ. ಶಿವ ಇತ್ತ ಕಡೆ ಸತ್ತುವಂತೆ ಶರಣ ಶಂಕಮ್ಮನಿಗೆ ಕೊಟ್ಟಿರುವಂತ ಆ ನೀಲೇಗೌಡನ ಕೊಲೆ ಹಗಲಾದ್ರೆ ಬೇಸಿಗೆ ಬಿಸಿಲಂತೆ, ರಾತ್ರಿ ಆದ್ರೆ ಏನು ಚಳಿ ಮಳೆ ಉಯ್ಯೋದಂತೆ ಚಳಿ, ಆ ಚಳಿ ಮಳೆ ನೀರು ಸುರಿಯದಂತೆ ಬೆಟ್ಟದಲ್ಲಿ ಆ ಬಿಸಿಲಲ್ಲಿ ಒಣಗಿ ಆ ಮಳೆ ಒಳಗೆ ನೆನೆದು ಶಂಕಮ್ಮ ಅಯ್ಯೋ ಕಣ್ಣು ಬಿಟ್ಟು ನೋಡೋಣ ಅಂದ್ರೆ ಕಣ್ಣಿಲ್ಲ, ಬಾಯಿ ಬಿಟ್ಟು ಕೂಗೋಣ ಅಂದ್ರೆ ಬಾಯಲ್ಲಿ ಬಾಯಿ ಬೀಗವಲ್ಲ ಶಿವನಿ ಅಂತೇಳಿ ಅವಳ ಸೊಪ್ಪನ ಗುಡಿಸ್ಲಲ್ಲಿ ಎಲ್ಲಾ ದೇವ್ರನ್ನೂ ನೆನತಿರವಳಂತೆ. ಅವಳ ಗಂಡನ ಮನೆ ದೇವ್ರುಗಳೆಲ್ಲ ಮನಸ್ಸಿನಲ್ಲಿ ನೆನ್ಕೊಂಡ್ಲಂತೆ. ಯಾರಾದ್ರೂ ಅವಳ ಗಂಡನ ಮನೆ ದೇವರು ಜಡೆ ಸ್ವಾಮಿ, ಅವಳ ಗಂಡನ ಮನೆ ದೇವರು ಸೋಲಗರ ಮನೆ ದೇವರು ಜಡೆ ಸ್ವಾಮಿ. ಯಾ ದೇವ್ರುಗಳು ಅವಳ ಕಷ್ಟ ಕಾಯಕ್ ಬರ್ಲಿಲ್ವಂತೆ. ಆವಾಗ ಸತ್ತುವಂತೆ ಶರಣ ಶಂಕಮ್ಮ ಅವಳು ಆರಾರ ಅಂದವಳೆ, ಆರಾರ ಶಿವ ಶಿವ ಅರನಿಗೆ ಶೋಕ ಶಿವನಿಗೆ ದುಃಖ, ಮಾದೇವ ಅಂದವಳೆ ಮಾದೇವನ ಪದ ನೆನೆದವಳೆ. ಮಾದೇವ ನನ್ನಪ್ಪ
ಎಲ್ಲಿದ್ದೆಯಪ್ಪ? ನನ್ನ ಕಷ್ಟ ನಿನ್ನ ಪಾದಕರವಾಗಲ್ವಪ್ಪ, ನನ್ನ ಕಣ್ಣೀರು ನಿನ್ನ ಪಾದಕರವಾಗಲಿ ಸ್ವಾಮಿ ಅಂತೇಳಿ ಕೊಕ್ಕರೆ ಕೊಮದತ್ತಿ ಬೆಟ್ಟದ ಕಾಡೊಳಗಳುವ ಹೆಣ್ಣುಮಗಳ ಕಣ್ಣೀರು ಆವತ್ತು ನಮ್ಮಪ್ಪಾಜಿ ಮಾದೇಶ್ವರ ತುಂಬಿದ ಸೋಮವಾರವಂತೆ ಮಹಾಪುಣ್ಯ ದಿನ ಅಂತರಗಂಗೆ ಒಳಗೆ ಹೋಗಿ ಸ್ವಾಮಿ ಸ್ನಾನ ಮಾಡಿಕೊಂಡು ಜಡೆ ಕಲ್ಲತ್ರ ಸ್ವಾಮಿ ಕುಳಿತುಕೊಂಡು ಮಣಿಜ್ಞಾನ ಮಂತ್ರಜ್ಞಾನ ಶಿವಪೂಜೆ ಮಾಡ್ತಾ ಕುಳಿತಿರೋವರಂತೆ ಮುತ್ತುನೊಳಗೆ ಇಟ್ಕೊಂಡು ಚಿನ್ನದ ಕಂಸಾಳ ಬಟ್ಲು ಮಡಿಕೊಂಡು ನಾಗಬೆತ್ತ ಮಡಿಕೊಂಡು ಹೆಣ್ಮಗಳ ಕಣ್ಣೀರು ಮಾದಪ್ಪನ ತಲೆ ಮೇಲೆ 5ನೇ ಕಣ್ಣೀರು, ಮುತ್ತುನ ಜೋಳಿಗೆ ಒಳಗೆ 3ನೇ ಕಣ್ಣೀರು, ಅವರ ನಾಗು ಬೆತ್ತದ ಮೇಲೆ 4ನೇ ಕಣ್ಣೀರು, ಪುಟ್ಟ ಪಾದ ಮೇಲೆ 3ನೇ ಕಣ್ಣೀರು, ತೊಟ್ಟನೆ ಕಣ್ಣೀರು ಅರವಾದ ಕೂಡಲೇ ಅವರು ತಟ್ಟನೆ ಕಣ್ಣ ತೆರೆದವರೇ ದಿಟ್ಟಸಿ ರಾಜ್ಯ ನೋಡವರೇ. ಮಾದೇವಾ ಮಾದೇವನ ಪಾದಕ್ಕೆ ಕಣ್ಣೀರು ಪ್ರಿಯವಾದ ಕೂಡಲೇ ಬೇಡ್ರಿ ಕಣ್ಣಪ್ಪ ನನ್ನ ಕಂದ ಬಾರಪ್ಪ ಗಣಶರಣ. ಯಾವಳೋ ಹೆಣ್ಣುಮಗಳಳುವ ಕಣ್ಣೀರು ನನ್ನ ಪಾದಕ್ಕೆ ಪ್ರಿಯವಾಗೋಯ್ತು ಕಣಪ್ಪ. ನಾನು ಹೆಣ್ಣುಮಗಳ ಸೊಪ್ಪನ್ನು ಗುಡಿಸಲಿಗೆ ಹೋಗ್ಬೇಕು, ಸಣ್ಣದ ಒಂದ ಹುಲಿ ಮರಿ ಹಿಡ್ಕೊಂಡು ಬಂದು ಕೊಡಪ್ಪ ಅಂತ ಹೇಳಿದ್ರು ಸ್ವಾಮಿ. ಆಗ ಬೇಡ್ರಿ ಕಣ್ಣಪ್ಪ ಎದುರೋದ್ರಂತೆ ಸ್ವಾಮಿ, ಹುಲಿ ಎದ್ರೆ ನಿನ್ ಹುಡುಗಾಟ, ನನಗೆ ಪ್ರಾಣ ಕಷ್ಟ, ಕಾಡೊಳಗೆ ಹುಲಿ ಹಿಡ್ಕೊಂಡು ಬರೋಕೆ ಹೋದ್ರಿ ಯಾವ್ದಾದ್ರೂ ಹುಲಿ ನನ್ನ ಕುಂತು ತಿಂದುಬಿಟ್ರಿ ಯಾರಪ್ಪ ನನ್ನ ಕಷ್ಟ ಬಂದಂತ ಕಾಲಕ್ಕೆ ಕಾಪಾಡೋದು ತಂದೆ. ಅಯ್ಯೋ ಬೇಡ್ರಿ ಕಣ್ಣಪ್ಪ, ನನ್ನ ಮುತ್ತಿನ ಜೋಳಿಗೆ ಬೆಳಗ್ಗೆ ಮನೆಯ ದುಡ್ತ ಕೊಡ್ತೀನಿ, ತಗೊಂಡೋಗಿ ಹುಲಿ ಹಿಡ್ಕೊಂಡ್ ಬರೋಗಪ್ಪ ಅಂದ್ರು. ದುಡ್ತ ಯಾವಾಗ ಬೇಡ್ರಿ ಕಣ್ಣಪ್ಪನ ಕೈ ಕೊಟ್ರು, ಆನೆ ಅಂತ ಬಲ ಬಂದೋಯ್ತಂತೆ, ಕುದುರೆ ಅಂತ ಹರಿಸುವಾಗೋಯ್ತಂತೆ ಬೇಡ್ರಿ ಕಣ್ಣಪ್ಪನಿಗೆ. ಆಗ ಕಾಡೊಳಗೆ ಹೋಗಿ ಆ ಎಲ್ಲ ಹುಲಿಗಳನ್ನು ಕೂಗವರೇ ಆ ಕುಂತೂರು ಮಠದ ಸ್ವಾಮಿಗಳು ಕೊಟ್ಟ ಸಿದ್ದರಾಮನ ಇಳಕ ಬಂದು ಮಾದಪ್ಪನ ಪಾದ ಮುಂದೆ ನಿಲ್ಲಿಸಿದ್ರಂತೆ. ಹುಲಿಗಳನ್ನೆಲ್ಲ ಹಿಡ್ಕೊಂಡ್ಬಂದು, ಅಪ್ಪ ಬೇಡ್ರಿ ಕಣ್ಣಪ್ಪ, ನಾನು ಹೇಳ್ದಂದು ನೋಡಿದ್ರೆ ಒಂದೇ ಒಂದು ಹುಲಿ ಹಿಡ್ಕೊಂಬಪ್ಪ ಅಂದ್ರೆ ನೀ ಕಾಡೊಳಗಿರೋ ಹುಲಿ ಎಲ್ಲ ಹೊಡ್ಕ ಬಂದಿದ್ದೀಯಲ್ಲ, ಕುರುಬೇಗೌಡ ಕುರಿ ಹೊಡ್ಕ ಬಂದಂಗೆ, ಯಾಕಪ್ಪ ನನ್ ಕಂದ ಅಂದ್ರಂತೆ ಸ್ವಾಮಿ. ಸ್ವಾಮಿ ದನಕರ ಸಾಕಂದ್ರೆ ಯಾತಕ್ಕಾರು ಬೇಕಾಯ್ತದೆ, ನೀವು ಹೋಗಿ ದನಕರ ಸಾಕೊಳ್ಳೋದು ಬಿಟ್ಬಿಟ್ಟು ಈ ಕಾಡೊಳಗೆ ಈ ಪಾಟಿ ಹುಲಿ ಸಾಕೊಂಡಿದೆಯಲ್ಲ ಯಾಕಪ್ಪ? ಅಯ್ಯೋ ನನ್ ಕಂದ, ಈ ಹುಲಿಗಳ ಈ ಕಾಡ್ಲಿ ಸಾಕೊಂಡ್ರದ್ದು ಯಾತಕ್ಕೆ ಅಂತ ಕೇಳ್ತೀಯ? ನಾಳೆ ಮಕ್ಕಮರಳ್ಳಿ ಹೆಗ್ಗಡದೇವನ ಕೋಟೆ ಚಪ್ಪನ್ನಾದನಾರ್ ದೇಶದ ಭಕ್ತಾದಿಗಳೆಲ್ಲ ನನ್ನ ಏಳ್ಮಲೆ ಕೈಲಾಸದಲ್ಲಿ ಮಹಾದೇವ ಉತ್ತರ ದೇಶದಲ್ಲಿ ಹುಟ್ಟಿ ದಕ್ಷಿಣ ರಾಜ್ಯದಲ್ಲಿ ಬಂದು ನಮ್ಮೆಲ್ಲರಿಗೂ ಶರಣರಾಗಿದ್ದನಂತೆ ನಮ್ಮಪ್ಪಾಜಿ. ನಮ್ಮದವ್ರ ಮನೆ ಅವರು ಬಡತನ ಪರಿಹಾರ ಮಾಡಿನಂತೆ, ನಿಮ್ಮದವ್ರ ಮನೆ ಉದ್ಧಾರ ಮಾಡಿನಂತೆ. ಅವನ ಯಾರು ಮಹಾದೇವ ಅಂತ ನಡ್ನಾಳಿಗೆ ನೆನ್ಕೊಂಡು ಒಂದು ಕಾಸು ಧೂಪ ಹಾಕ್ತಾರೋ ಅಂತೇವ್ರ ಮನೆ ತುಂಬ ಭಾಗ್ಯ ಕೊಟ್ಟರಂತೆ ಅಂತೇಳಿ ನಾಳೆ ಚಪ್ಪದನಾರ್ ದೇಶದ ಭಕ್ತಾದಿಗಳೆಲ್ಲ ನನ್ನ ಏಳ್ಮಲೆ ಕೈಲಾಸಕ್ಕೆ ಬರ್ತಾರಲ್ಲ ನನ್ನ ಕಂದ. ಎಲ್ಲಿಂದ ಅಂತ ಕೇಳ್ತೀಯಪ್ಪ? ಅಯ್ಯೋ ನನ್ನ ಕಂದ, ನಾಳೆ ಬರುವಂತ ಚಪ್ಪದನಾರ್ ದೇಶ ಎಲ್ಲಿಂದ ಅಂತ ಕೇಳ್ತೀಯ? ಕಲಿಯುಗ ಬಂದಾಗ ಕೊಚ್ಚು ಕೊಯ್ಮತ್ತೂರು ಅಂದಾಮು ಬಾದಾಮು ಪಾಟ್ನ ಪಾಲನೆ ಅಣಕೆರೆ 6,000 ಬನ್ನೂರು 3,000 ಬೆಳಗಿನ ಬೆಂಗಳೂರು ಚಿಪ್ರ ಮಾಟಳಿ ಹೆಗ್ಗಡದೇವನ ಕೋಟೆ ಗುಬ್ಬಿ ಧಾರವಾಡ ಹಂತಕಲ್ ಪಿರೇಪಟ್ಟ ನರಪಳ್ಳೆ ಮರಪಾಳ್ಯ ಸಂತಕಾನಿ ಸಂತಮನಹಳ್ಳಿ ಬೆಳಕೋಡಿ ರಾಮನಗರ ಚನ್ನಪಟ್ಟಣ ಮದ್ದೂರು ಕನ್ನಂಬೋಡು ಚಿತ್ರದುರ್ಗ ಹಾಸನ ಕೋಣೂರು ನಡರಂಗಿ ಬಸವಪಟ್ಟಣ ರುದ್ರಪಟ್ಟಣ ಭೈರವಪಟ್ಟಣ ದುಗ್ಗಟ್ಟಿ ಕೆಸ್ತೂರು ಒಂಗೂರು ನರಸೀಪುರ ನಂಜನಗೂಡು ಮದ್ದೂರು ಮಳವಳ್ಳಿ ಈ ಕೂಡ್ದು ಕೊಳ್ಳೇಗಾಲ ಜನವೆಲ್ಲ ಬರ್ತಾರೆ. ಕೂಡ್ದು ಕೊಳ್ಳೇಗಾಲ ಅಂದ್ರೆ ನೀ ಯಾವ ದಿಕ್ಕಿನಿಂದ ಬಂದ್ರು ಕೊಳ್ಳೇಗಾಲಕ್ಕೆ ಎಲ್ಲರೂ ಕೂಡ್ಬೇಕು ಅಂತ, ಎತ್ತಿಲ್ ದಿಕ್ಲಿಂದ ಬಂದ್ರು ಕೊಳ್ಳೇಗಾಲ ಕೂಡ್ಲೇಬೇಕು ಎಲ್ರು ಅಂತ. ಅದಕ್ಕೆ ಕೂಡ್ದು ಕೊಳ್ಳೇಗಾಲದಿಂದ ಎಲ್ರು ನನ್ನ ಏಳ್ಮಲೆ ಕೈಲಾಸ ಬರ್ತಾರಪ್ಪ. ಪಾಂಟಿರ್ ಬರ್ತಾರೆ, ಬಸ್ಸಿರ್ ಬರ್ತಾರೆ, ಹರೆಯದವ್ರು ಬರ್ತಾರೆ, ಪ್ರಾಯದವ್ರು ಬರ್ತಾರೆ, ಅತ್ತೆ ಮಗಳು ಬರ್ತಾಳೆ, ಮಾವನ ಮಗನು ನಾನು ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡ್ ಬರ್ತಾರೆ. ಬರುವಂತ ಪರ್ಸೆ ಕಟ್ಟದ ಕಾಸು ತಿನ್ಕೊಳ್ಳಿ ಮಾಪ್ ಮಾಡ್ತೀನಿ, ಬಿಟ್ಟಂತ ಜನಗಕರ ಮಾರ್ಕ ತಿನ್ಕೊಳ್ಳಿ ನಾವು ಒಳಕಂತೀನಿ, ಹೆಣ್ಣಿನ ಕೈಯಿಂದ ಗಂಡೆ ಕಿತ್ಕೊಂಡ್ ತಿನ್ಕೊಳ್ಳಿ, ಗಂಡಿನ ಕೈಯಿಂದ ಎಣ್ಣೆ ಕಿತ್ಕೊಂಡ್ ತಿನ್ಕೊಳ್ಳಿ, ಅದಕ್ಕೂ ಒಳಕತ್ತೀನಿ. ಏನಾದ್ರೂ ಅತ್ತೆ ಮಗಳು ಮಾವನ ಮಗ ನನ್ನ ಏಳ್ಮಲೆ ಕೈಲಾಸಕ್ಕೆ ಬಂದು ಎಲ್ಲಾ ಬಿದಿರು ಗುತ್ತಿ ಒಳಗೆ ಅಲ್ಲಲ್ಲೇ ಮನಗಿರುವಾಗ ಅಮಾವಾಸ್ಯೆ ಉಳ್ಗುಟ್ರೆ ಕಾಳ್ಮುಂಡೆ ಮಕ್ಕ. ವರ್ಷದಲ್ಲಿ 3 ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ ಅಂತೆ. ಮಾರ್ಲಮಿ ಅಮಾವಾಸ್ಯೆ ಮುಂದಕ್ಕೆ ಬರ್ತದಲ್ಲ ಆ ಅಮಾವಾಸ್ಯೆ ಒಂದು, ಯುಗಾದಿ ಅಮಾವಾಸ್ಯೆ ಒಂದು, ಇನ್ನು ಭೀಮನ ಅಮಾವಾಸ್ಯೆ ಒಂದು. ಈ 3 ಅಮಾವಾಸ್ಯೆ ಈ ವರ್ಷದಲ್ಲಿ ಕೆಟ್ಟ ಅಮಾವಾಸ್ಯೆ ಅಂತೆ. ಈ 3 ಅಮಾವಾಸ್ಯೆ ಉಳ್ಗುಟ್ರೆ ಕಳ್ಳು ಮುಂಡೆ ಮಕ್ಕಳು ಯಾರಾದ್ರೂ ಮಾದಗಿರಿಗೆ ಬಂದು ಅತ್ತೆ ಮಗಳು ಮಾವನ ಮಕ್ಕ ಇಬ್ರು ನಿಸ್ರಾತ್ರಿ ಒಳಗೆ ಎದ್ದು ಕುಂತ್ಕೊಂಡು, ಏನೇ ಅತ್ತೆ ಮಗಳೇ, ಏನೋ ಮಾವನ ಮಗನೇ, ಮಾದಪ್ಪ ಕೊಳಕ್ತಾನ ಬಡಸ್ತಾನ ಎಲಕ ಒಳಕಂಡ, ಏನ್ ಮಾಡಿದ್ರು ಒಳಕಂಡನಂತಲ್ಲ. ನೀನು ನಾನು ಇಬ್ರು ಒಂದ್ ಹಾಸಿಗೆ ಸೇರಿದ್ರೆ ಈ ಮಾದೇವ ನಮ್ಮೇನ್ ಮಾಡ್ಬಲ್ಲ.
ಇವೇನು ಮಾಡಬಲ್ಲ ನಮ್ಗೇನು ಮಾಡೋಕ್ಕಾಗಲ್ಲ ಅಂತ. ಏನಾದರೂ ಅವರ ಅಹಂಕಾರದಿಂದ ಏನಾದರೂ ಹೆಣ್ಣು ಗಂಡು ಅನ್ನೋರು ಒಂದು ಹಾಸಿಗೆ ಸೇರಿ ಗಂಡಿನ ಬೆವರು ಹೆಣ್ಣಿಗೆ ತಾಗಿ, ಈ ಹೆಣ್ಣಿನ ಬೆವರು ಗಂಡಿಗೆ ಏನಾದ್ರು ತಾಗುತ್ತೆ ಆದರೆ ನೋಡಪ್ಪ ಆ ಸಮಯದಲ್ಲಿ ಬೇಕು ನಾನು ಹುಲಿ. ಏನ್ ಮಾಡಿವಪ್ಪೋ ಅಂತ ತಪ್ಪು ನೆಪ ಮಾಡಿದವ್ರ ಹುಲಿಗಳು ಕತ್ಮುರ್ದೆ ಕಂಡು ಹೋಗಯ್ಯ. ಸಿದ್ದರಾಮ ಆ ತಪ್ಪು ನೆಪ್ಪು ಮಾಡಿದವರ ಇಬ್ಬರು ಎತ್ತಿ ಹಿಡಿದು ಕುಕ್ಕಿ ಹುಲಿ ರಕ್ತ ಹಾಂಡ್ಬಿಟ್ಟು ಆನತಲ ದಿಂಬತ್ರ ತಗೊಂಡೋಗಿ ಹೆಣ್ಣೊಂದ್ ಕಡೆ ಗಂಡೊಂದ್ ಕಡೆ ಹಿಡ್ಬಿಟ್ರೆ ನನ್ನ ಪರಿಸರ ಜನಗಳೆಲ್ಲ ಯಮಜನ ಪ್ರಸಾದ ತಕೊಂಡು ಆನತಲ ದಿಂಬ ಹತ್ಕೊಂಡು ಬರುವಾಗ ಹೆಣ್ಣು ಗಂಡು ಸಾವ ನೋಡ್ಬಿಟ್ಟು ಅಯ್ಯಯ್ಯೋ ಮಾದಪ್ಪನ ಬೆಟ್ಟಕ್ಕೆ ಬಂದು ಏನೋ ಹೆಣ್ಣು ಗಂಡು ಅನ್ನೋರು ಏನೋ ತಪ್ಪು ಮಾಡ್ಬಿಟ್ಟವ್ರೆ. ಅದಕ್ಕೆ ಮಾದಪ್ಪ ರಾತ್ರಿ ಹುಲಿ ಬಿಟ್ಟು ಕುಕ್ಕಿಸ್ಬಿಟ್ಟವ್ನೇಕಪ್ಪ. ಅಪ್ಪ ಪರಿಸರ ಜನಗಳೇ ಉಗೇ ಮಾತ್ಮನೆ ಬಂದ್ರಪ್ಪ. ಹುಲಿ ಮಾದಪ್ಪ ಯಾರನ್ನ ಹುಲಿ ಬಿಟ್ಟು ಕುಗ್ಸ್ಬಿಟ್ಟವನೇ. ಇವ್ರೆಲ್ಲರೂ ಸೊಪ್ಪು ಸದ ಮುರಿದು ಹಾಸಿ ಕಲ್ಲುಗಳು ಎತ್ಕೊಂಡು ಒಂದೊಂದು ಕಲ್ಲು ಹಾಕೊಡಿ, ಈ ಸತ್ತೋದ್ ಮುಡ್ಡೆ ಮಕ್ಕ ಈ ಮಾದಪ್ಪನ ಬೆಟ್ಟದಲ್ಲಿ ಕಲ್ಲು ಮನೆ ಆಗೋಗ್ಲಿ ಅಂತ ಅವ್ರಲ್ಲೇ ಹಿಡಿದು ಹಿಂಗೆ ಕುಂಡ್ರಿಸ್ಬಿಟ್ಟು ಪರಿಸರ ಜನಗಳೆಲ್ಲ ಒಂದೊಂದು ಕಲ್ಲು ಅಂತ ಹಾಕಬತ್ತಿದ್ರೆ ಸತ್ತೋದವರು ನನ್ನ ಬೆಟ್ಟದಲ್ಲಿ ಅವರೇ ಕಲ್ಲು ಮಲ್ಲಯ್ಯ. ಅವ್ರ ಕಲ್ಲು ಮಲೆ ಏನು ಮಾಡಾಕ್ ಬಿಡ್ತೀರಿ? ಈ ಕುಂತೂರುಮಠ ಸ್ವಾಮಿಗಳನ್ನ ಕೊಟ್ರಂತ ಸಿದ್ದರಾಮನ ಸಿಂಗಾರ ಮಾಡ್ಕೊಂಬಪ್ಪ ಅಂದಾಗ ಬೇಡ್ರಿ ಕಣ್ಣಪ್ಪ ಸಿಂಗಾರ ಮಾಡ್ಕೊಂಡ್ ಬಂದು ನಿಲ್ಸವನೇ ಸ್ವಾಮಿ ಸೋಮವಾರ ದಿನ ಜೋಳಿಗೆ ಹಾಕೊಂಡು ಕಂಸಾಳ ಪಟ್ಲು ಮಡಿಕೊಂಡು ನಮ್ಮಪ್ಪಾಜಿ ಒಳದ್ ಬರುವ ಸೂರ್ಯನಾಗಿ ಮೂಡ್ ಬರುವ ಚಂದ್ರನಂಗೆ ಅವರು ಗಂಡೂಲಿ ವಾಹನ ಏರವರೇ. ಗಂಡೂಲಿ ವಾಹನ ಮುಡಿಯ ಗುಂಡಾರ ಏರಂತ ಗಟ್ಟ ಮಾಂತಗಟ್ಟೆ ಮಚ್ಚಣದ ಬಾವಿ ಎಣನಿಂಬೆ ಕೊಳವ ತಂಬಡಗೇರಿ ತಿಂಬದ ಮಲಿಯ ಸತ್ತುವಂತೆ ಶಂಕಮನದೊಟ್ಟಿಗೆ ಒಪ್ಪದಲ್ಲೇ ದಯ ಮಾಡವರೇ. ಮಾದೇವ ಸತ್ತುವಂತೆ ಶರಣೆ ಶಂಕಮ್ಮನ ದೊಡ್ಡಿಗೆ ಸ್ವಾಮಿ ಹುಲಿ ಮೇಲೆ ಕುಳಿತುಕೊ ಹೊರಟು ಹೋದ್ರೆ ಹೆಣ್ಮಗ ಹುಲಿ ನೋಡಿ ಎಲ್ಲಿ ಪ್ರಾಣ ಕಳ್ಕೊಂಡಳು ಅಂತ ಸ್ವಾಮಿ ಹುಲಿ ಹಿಡಿದು ಕಂಚೊಳ ಮರಕಟ್ಟು ಹಾಕಿ ಕಾಲು ನಡಿಗೆ ಒಳಗೆ ಸ್ವಾಮಿ ಶಂಕಮ್ಮನ ಸೊಪ್ಪನ್ನು ಗುಡಿಸಲು ಬರ್ತಾ ಇದ್ರೆ ಈ ನೀಲೇಗೌಡ ಮಾಡಿದ್ನಲ್ಲ 77 ಮಣ್ಣುಗಳು ಮರಳ ಮೇಲೆ ಬರ್ತಿದ್ನಲ್ಲ 6 ಮಣ್ಣ, ತೂರು ಮಣ್ಣ, ಹುಳುಕ್ ಮಣ್ಣ, ಕೊಳಕ್ ಮಣ್ಣ, ಆಕಾಶ ಕಟ್ಟು, ಅಂತರದ ಕಟ್ಟು, ದೇವತಿ ಕಟ್ಟು, ದೇವಮಾನ್ರ ಕಟ್ಟು, ಕಾಳಿ ಕಟ್ಟು, ಕಂಕಾಣಿ ಕಟ್ಟು ಅಂತ ಎಲ್ಲಾ ಮಾಟ್ನ ಕುಟ್ಟುಗಳು ಬರ್ತಿದ್ನಲ್ಲ ನೀಲೇಗೌಡ, ಇವು ಹೆಚ್ಚೇನು ಮುರಿದ ಮೊರೆಯುವಂತೆ. ಆಗ ಮಾದಪ್ಪ ನೋಡ್ಬಿಟ್ಟು ಓಹೋ ಒಬ್ಬ ನರ್ಮನ್ಸ ಒಂದು ತಡ ಮಾಡಿಬಹುದು, ಒಂದು ತಾಯ್ತಿ ಮಾಡಿ ಕಟ್ಬಹುದು, ಏನೋ ಒಂದು ನಿಂಬೆ ಹಣ್ಣು ಮತ್ತರಿಸ್ಕೊಡ್ಬಹುದು, ಒಂದು ಕುಡಿಕೆ ಮಾಡಿ ಮಡಗ್ಬಹುದು. ಇವನು ಇಂಥ ಕಾಳಿ ಕಂಕಾಳಿ ಕಟ್ಟನೆಲ್ಲ ಕಟ್ಟವನೆಲ್ಲ ದೇವಮಾನರುಗಳಿಗೆ ಇವನು ಕಟ್ಟಿರ್ಬೇಕಾದ್ರೆ ಇಂಥ ನರಮನಸರು ಇನ್ನೇನಾದ್ರೂ ಈ ಭೂಮಿ ಮೇಲೆ ಉಳ್ಕೊಂಡ್ರೆ ನಮ್ಮಂತ ಸಾಧು ಸಂತರಿಗೆ ಇನ್ನು ಈ ಪ್ರಪಂಚದಲ್ಲಿ ಪೂಜೆ ನಿಂತು ಹೋಗುತ್ತೆ. ನಮ್ಮಂತ ಶರಣರು ಯಾರೂ ಈ ಭೂಮಿ ಮೇಲೆ ಇಲ್ಲದೆ ಹೋಗ್ತಾರೆ ಅಂತ ಸ್ವಾಮಿ ಮಹದೇಶ್ವರ ಅವರ ಬಲಗಡೆ ಪಾದ ಎತ್ತವರೇ ಜಗ್ಗಿಸಿ ಭೂಮಿ ತುಳಿದವರೇ. ಅವನ ತೂರು ಮಂಡಲ, ಅವನ ಆಕಾಶ ಕಟ್ಟು, ಅವನ ಪಾತಾಳದ ಕಟ್ಟು, ಅವನ ಮಾರಿಯ ಕಟ್ಟು, ಅವನ ತುರ್ಗಿಯ ಕಟ್ಟು, ಅವನ 77 ಮಂಡಲನೆಲ್ಲ ತಪ್ಪದೆ ಮಾಯ ಮಾಡವರೇ. ರೆಣ್ಯ ನೀಡಮ್ಮ ಕೊಡುಗದ ಪ್ರಭುಗೆ. ಎಪ್ಪತ್ತೇಳು ಮಂಡಲ ಮಾಟ್ನ ಕೂಟ್ನಗಳೆಲ್ಲ ಸ್ವಾಮಿ ಮಾಯ ಮಾಡಿಬಿಟ್ಟು ಆ ಸ್ವಾಮಿ ಈ ಸೊಪ್ಪನ ಗುಡಿಸಲು ಭಾಗದಲ್ಲಿ ನಿಂತ್ಕೊಂಡು ಮುಂದ್ಗಡೆ ನಿಂತ್ಕೊಂಡು ಜೋಳಿಗೆ ಹಾಕೊಂಡು ಕಂಸಾಳ ಪಟ್ಲು ಲಾದ್ ಮಾಡಿ ಅವ್ರ ಕೋರೆನೆ ಸರ್ತಿರೋರಂತೆ ಸೋಮವಾರ ದಿನ. ಅವ್ವ ಯಾರು ಯಾರು ಕಂದಮ್ಮ, ಯಾರು ಯಾರು ಮನೆ ಒಳಗೆ ಯಾರು, ಅರನಿಗೆ ಭಿಕ್ಷಾ, ಗುರುವಿಗೆ ಧರ್ಮ, ಲಿಂಗದ ಭಿಕ್ಷಾ, ಎತ್ತಿಗಳ ಭಿಕ್ಷಾ, ಮುನಿಗಳ ಭಿಕ್ಷಾ, ನಿನ್ನ ಮುತ್ತೈದೆ ಭಿಕ್ಷಾ ನೀಡವ್ವ, ನನ್ನ ಮೂಡಲ ಮನೆಗೆ ಕಳಗವ್ವ.
ಗುರುಗಳೇ ಯಾರವ್ವ ಮನೆ ಒಳಗೆ ಮುತ್ತೈದೆ ಭಿಕ್ಷೆ ನೀಡವ್ವ ಅಂದ್ರೆ ಮಾತಿಲ್ಲ. ಏನು ಸೊಪ್ಪನ್ ಗುಡಿಸ್ಲಿಂದ ಯಾವ ಮಾತು ಬರ್ಲಿಲ್ಲ. ಅಯ್ಯಯ್ಯೋ, ಈ ಸೊಪ್ಪನ್ ಗುಡಿಸ್ಲೊಳಗಿರೋ ಹೆಣ್ಮಗಳೇನಾದ್ರು ಸಂದೋಗಿದ್ದಾಳೆ. ಹಾಗಂತ ಮಾದಪ್ಪ ಕಣ್ಣು ಮುಚ್ಕೊಂಡು ಎಡಗಣ್ಣಲ್ಲಿ ಒಂದು ಚೂರು ಕಿರ್ಕೊಂಡು ಬಿಟ್ಟು ನೋಡೋದಂತೆ. ಏನ್ ಶಂಕಮ್ಮ ಅವ್ರು ಆಡ್ತಿರೋಳಂತೆ. ನೀರಿನಲ್ಲಿರೋ ಆ ಮೀನು, ಆ ನೀರೊಳಗೆ ಆಡ ಮೀನ ಎಳ್ಕ ಬಂದು ದಡದ ಮೇಲೆ ಇಟ್ಬಿಟ್ರೆ ಆ ಮೀನು ಜೀವ ಹೊಂಟೈತದಲ್ಲಂತ. ಯಾವ ರೀತಿ ಆದ್ರೆ ಅಳ್ಳಾಡ್ತದೋ, ಪತ್ರ ಸಾಡ್ತದೋ ಆ ರೀತಿ ಶಂಕಮ್ಮ ಮಿನ್ಮಿಲಿ ಅಂತ ಒದ್ದಾಡ್ತಿರೋಳಂತೆ. ಆಗ ಮಾದೇಶ್ವರ ಕಣ್ಣನ್ನು ನೋಡ್ಬಿಟ್ಟು, ಇಂಥ ಹೆಣ್ಣು ಮಗಳಿಗೆ ಈ ಕಾಡಲ್ಲಿ ಇಂಥ ಕಷ್ಟ ಕೊಟ್ಟು ಹೋಗಿರುವ ಪರಮ ಪಾಪಿ ಯಾರಾಗಿರ್ಬೋದು ಅಂತೇಳಿ ಮನೆಯ ದುಡ್ತಾ ಕೈಲಿ ತಗೊಂಡು ತಾಯಿ ಉತ್ತರಾಜಮ್ಮ, ತಂದೆ ಶಿವದಾಸಪ್ಪ ಅಂತ ನಮ್ಮ ಅಪ್ಪಾಜಿ ಮಾದೇಶ್ವರ ತಾಯಿ ತಂದೆ ಪಾದ ನೆನ್ಕೊಂಡ್ರಂತೆ. ಆ ತಾಯಿ ತಂದೆಗಳಿಗಿನ್ನ ದೇವರು ಈ ಜಗತ್ಯದಲ್ಲಿ ಇನ್ನಿಲ್ಲ ಅಂತ. ಅದಕ್ಕೆ ಈ ಕಥೆ ಸಾರಾಂಶದಲ್ಲಿ ಬರ್ತಕ್ಕಂಥದ್ದು, ತಾಯಿ ತಂದೆ ಯಾರು ನೆನ್ಕೊಂಡು ಸೇವೆ ಮಾಡ್ತಾರೋ ಅಂಥವರು ಪುಣ್ಯಾತ್ಮರಾಗಿ ಬಾಳ್ತಾರೆ ಅಂತ. ಆ ತಾಯಿ ತಂದೆ ಪಾದ ನೆನ್ಕೊಂಡು ಗುರುಗಳಾಗಿರ್ತಕ್ಕಂಥ ಶ್ರೀಶೈಲ ಪರ್ವತದ ವ್ಯಾಘ್ರಾನಂದ ಮುನಿಗಳು. ವ್ಯಾಘ್ರ ಅಂದ್ರೆ ಹುಲಿ, ಮುನಿ ಅಂದ್ರೆ ಮಾನವ. ಕತ್ತು ಮಾತ್ರ ಮಾನವನ ರೂಪು, ಕೈ ಕಾಲೆಲ್ಲ ಹುಲಿ ಆಕಾರ. ಅದಕ್ಕೆ ಅವರು ವ್ಯಾಘ್ರಾನಂದ ಮುನಿಗಳು. ಅವ್ರ ಹತ್ರನೇ ಇವರು ಸಕಲ ವಿದ್ಯೆ ಪಾರಂಗತನಾದದ್ದು. ಶ್ರೀಶೈಲ ಪರ್ವತದ ವ್ಯಾಘ್ರಾನಂದ ಮುನಿಗಳಿಂದ ಅಥರ್ವವೇದ, ಸಮವೇದ, ಋಗ್ವೇದ, ಯಜುರ್ವೇದ, ಷಡಕ್ಷರಿ ಮಂತ್ರ, ಈ ಮಂತ್ರೋಪದೇಶನೆಲ್ಲ ಕಲ್ತ್ಕೊಂಡು ಬಂದದಕ್ಕೆ ಅವರು ಗೊದ್ದೆ ಗೋಸೊಂಬಗಳನ್ನೆಲ್ಲ ಇಟ್ಕೊಂಡು ಹೋಗಿ ಒಂದು ಮಂತ್ರ ಹಾಕಿದ್ರೆ ಎಲ್ಲನೂ ಹೂಗಳು ಮಾಡಿದ್ದು. ಅವ್ರು ಸುತ್ತೂರು ಮಠದಲ್ಲಿ ಕುಕ್ಕೆ ಒಳಗೆ ರಾಗಿ ತುಂಬಡಗಿದ್ದಾಗ ಸ್ವಾಮಿ ರಾಗಿ ಮುಂದೆ ಕುಂತ್ಕೊಂಡು ಒಂದ್ಸಲ ಕೈ ತೋರ್ದು ಕೂಡಲೇ ರಾಗಿ ಕಲ್ಲು ತನ್ನಷ್ಟು ತಾನೇ ಗಿರಿಗಿರಿ ತಿರುಗಾ ರೀತಿ ಮಾಡುತ್ತೆ ಅವ್ರ ಮಂತ್ರೋಪದೇಶ. ಇವತ್ತು ಹಾವು ಕಚ್ಚಿದವರಿಗೆ ಅವರು ಬೇವಿನ ಸೊಪ್ಪು ತಕೊಂಡು ಮಂತ್ರ ಹಾಕ್ತಿದ್ರೆ, ವಿಷ ಇರೋದು ನೋಡಿದ್ರು ಶರೀರದಲ್ಲಿ, ಮಂತ್ರ ಹಾಕೊಂಡು ನೋಡಿದ್ರು ಕಾಲ್ ಮೇಲೆ. ಅವರು ಕಾಲ್ ಮೇಲೆ ಮಂತ್ರ ಹಾಕ್ತಿದ್ರೆ ಒಳಗಡೆ ಇರತಕ್ಕಂಥ ವಿಷ ಮಂತ್ರದಿಂದ ಕೆಳಗಡೆ ಇಳಿಸ್ತಾರಲ್ಲ, ಆ ಮಂತ್ರದಲ್ಲಿ ಏನಿದೆ ಆ ಶಕ್ತಿ, ಮಂತ್ರದಲ್ಲಿದೆ ಶಕ್ತಿ. ಅದಕ್ಕೆ ಇವರು ಎಲ್ಲಾ ವಿದ್ಯೆನೂ ಕಲ್ತ್ಕೊಂಡು ಬಂದಿರತಕ್ಕಂಥ ಅಪ್ಪಾಜಿ ಮನೆ ತುಳ್ತ ತೆಗೆದು ಸೊಪ್ಪನ ಗುಡಿಸಲಿಗೆ ಯಾವಾಗಿಟ್ರು, ಆ ಸೊಪ್ಪನ ಗುಡಿಸಲಿಗೆ ಇಟ್ಟು ಕೂಡ್ಲೆ ಆ ಕಣ್ಣಿನ ಮುಳ್ಳು ಕಳೆದೋಯ್ತು. ಕಣ್ಣಿನ ಮುಳ್ಳು, ಬಾಯಿನ ಬೀಗ, ಕನ್ನಡದ ಮುಳ್ಳು, ನಗ್ಗಲ್ಲ ಮುಳ್ಳು, ವಾಪಸ್ಸಗಳ್ಳಿ, ಕಟ್ಟಿದ ಕೈ, ಕಟ್ಟಿದ ಕಾಲು, ಎದೆಯ ಮೇಲೆ ಇದ್ದಾಗೊಂಡು ಬೆದ್ರೆ ಬೆಟ್ಟ ಸೇರೋಯ್ತು. ಮಾದೇವ ಮಾದಪ್ಪ ಅವಳ ಬೆಟ್ಟದಗಾದ್ರೆ ಕಷ್ಟವ ಸ್ವಾಮಿ, ಮಲೆ ತುಳ್ತ ಹಿಟ್ಟು ಅವಳ ಕಟ್ಟನೆಲ್ಲ ಪರಿಹಾರ ಮಾಡ್ಬಿಟ್ನಂತೆ. ಆಗ ಶಂಕಮ್ಮ ಅಷ್ಟು ದಿನಗಳಿಂದ ಅನ್ನ ನೀರಿಲ್ದೇನೆ ನೆರಳ್ತಿದ್ದವಳಿಗೆ ಸಂಪಿಗೆ ಮರದಡಿ ಒಳಗೆ ಮಲಗಿದ್ದಂಗಾಯ್ತಂತೆ. ಶರೀರ ಅಗ್ರವಾಯ್ತು. ಎದ್ದು, ಅಯ್ಯೋಯ್ಯೋ ಶಿವ, ನನ್ನ ಕಷ್ಟನೆಲ್ಲ ಪರಿಹಾರ ಮಾಡಿರ್ಬೇಕಾದ್ರೆ ನನ್ನ ಗಂಡ ಹೇಳಿದಂತ ಮಾತೆ ನಿಜವಾಗೋಯ್ತಪ್ಪ. ನಾನು ಹೊಂಟೋದ್ಮೇಲೆ ಯಾವನಾದ್ರೂ ಕೊಳ್ಳೆಗಾಲದ ಕಟ್ಟಾಟಗಾರ ಬಂದು ನಿನ್ನ ಕರ್ಕ ಹೊಂಟೋಗ್ತಾನೆ ಅಂತ ಮಾತು ಸತ್ಯವಾಯ್ತಪ್ಪ. ಶಿವ, ಯಾರೇ ಆಗಿರ್ಲಿ ಬಂದಿರ್ತಕ್ಕಂಥವ್ರು ಕಟ್ಟಾಟಗಾರರಾದ್ರು ನನ್ನ ತಂದೆ ಸಮ, ನಾನು ಅವ್ರ ಮಗಳ ಸಮ. ನನ್ನ ಪತಿವ್ರತೆ ಧರ್ಮ ಬಿಡಬಾರ್ದು ಅಂತೇಳಿ ಸೊಪ್ಪನ ಗುಡಿಸ್ಲಲ್ಲಿ ಎದ್ದು ಬಂದು ಆ ಬಿದ್ದೋಗಿರ ತೇಗ್ನೆಲೆಗಳ ಎತ್ಕೊಂಡು ಆ ಎಲೆಗಳಿಂದ ಅವಳ ಮಾನದ ರಕ್ಷಣೆ ಮಾಡ್ಕೊಂಡು, ಯಾಕೆ ಸ್ಯಾಳೆ ಅವಳು ಕುಪ್ಸನೆಲ್ಲ ಹೊಳ್ಕೊಂಡು ಹೊಂಟೋಗನೆ ಹುಟ್ಟದ ನಿರ್ಮಾಣದಲ್ಲಿ ಬಿಟ್ಬಿಟ್ಟು, ಪರಪುರುಷರು ಯಾರಾದ್ರೂ ನನ್ನ ಈ ಶರೀರ ನೋಡಿದ್ರೆ ನನ್ನ ಪತಿವ್ರತೆ ಧರ್ಮ ಹೊರಟೋಗುತ್ತೆ ಅಂತ ಆ ಶಂಕಮ್ಮ ಎಲೆಗಳ ಎತ್ಕೊಂಡು ಆ ಎಲೆಗಳಿಂದ ಅವಳ ಮಾನದ ರಕ್ಷಣೆ ಮಾಡ್ಕೊಂಡು ಆ ಸೊಪ್ಪನ ಗುಡಿಸ್ಲಲ್ಲಿ ಬಗ್ಗಿ ಇಣಕಿ ನೋಡಿದ್ರಂತೆ. ಏನು ಸೂರ್ಯ ಒಳದಂಗೆ ಹೊಳಿತಾ ಇರೋರಂತೆ ನಮ್ಮಪ್ಪ. ಆಗಪ್ಪ, ನೀವು ಎತ್ತಲ ನಾಡಿನ ಜಂಗು ಮರಪ್ಪ, ಹೇಳಿಕೊಡಿಯಪ್ಪ ತಮ್ಮಯ್ಯ. ಜಂಗು ಮರೇ
ಜಂಗುಮರಪ್ಪ ಹೇಳಿಕೊಡಪ್ಪ ತಮ್ಮಯ್ಯ ಅಂತ ಕೈ ಮುಗಿದು ಕೇಳ್ಕೊಂಡಾಗ ಅಯ್ಯೋ ನನ್ನ ಕಂದ, ಇಲ್ಲಿ ತನಕ ನಾ ಹುಟ್ಟುದು ಬೆಳೆದು ಬಂದದ್ದು ಒಬ್ರು ಕೇಳಲಿಲ್ವಲ್ಲವ. ಇವತ್ತು ಎತ್ತನಾಡಿನ ಜಂಗುಮರು ಅಂತ ನನ್ನನ್ನು ಮೊದಲೇ ಕೇಳಿದಿಲ್ಲ ತಾಯಿ. ನೀನಾಗಿ ನೀ ಕೇಳಿದ್ಮೇಲೆ ನಾನಾಗ ನಾ ಹೇಳ್ತೀನಿ ಕೇಳವ. ನಾನು ಕಾಡು ಕಟ್ಟವನು ನಾನಲ್ಲ, ಕಾಡು ಕಟ್ಟವನು ಕೊಳ್ಳೆಗಾಲದವರು, ಓಡಿ ಹಾಕೋರು, ಪಾಠ ಮಾಡೋರು, ಕಣವ ಕೆಳಗಲವರು, ಮಂತ್ರ ಮಂತ್ರ ಜಾದು ವಿದ್ಯಾ ಕೇಳು ಕೇಳಮ್ಮ. ನಾ ಹುಟ್ಟದ್ದೆ ಒಂದು, ಬೆಳೆದದ್ದೆ ಒಂದು, ಬಂದದ್ದೆ ಒಂದು, ಸೇರದ್ದೆ ಒಂದು. ಕೇಳು ಕೇಳವ್ವ ನನ್ನ 7 ಮನೆ ಮಾದೇಶ್ವರ ಅಂತ ಕರೆತರ ಕಾಣು ಕಂದಮ್ಮ. ಮನೆಯ ಮಾದೇವ ಬಂದಿ ನಿನ್ನೆ ಬಿಡುಕವ್ವ ಹೆಣ್ಮಗಳೇ. ಓರೆಣ್ಯ ನೀಡಮ್ಮ ಕೊಡುಗಲ್ಲ ಪ್ರಭುಗೆ. ನಿಮ್ಮ ಅಪ್ಪನ ಮನೆಯ ಮಾದೇವ ನಾನು ಬಂದಿವನಿ ನನ್ನ ನೆಪ್ಪಿಡ್ಕವ್ವ ಅಂದು ಕೂಡಲೇ ಶಂಕಮನ ಕಣ್ಣಲ್ಲಿ ಕಣ್ಣೀರಂತೆ. ಅಪ್ಪ ಮಾದೇವ ನನ್ನ ಕಣ್ಣೀರು ನಿಮ್ಮಪ್ಪನ ಮನ ಮಾದೇವ ಅಂತ ಹೇಳ್ಕೊಂಡು ಬಂದಿದ್ದೀಯಲ್ಲೋ ನಮ್ಮಪ್ಪಾಜಿ. ನನ್ನ ಪಾಪುಗೇಡಿ ಕಣ್ಣೀರ ಎಲ್ಲರವಾಯ್ತು ಮಾದೇವ. ಸುವಾಚನ ಮಾದೇವಾ ಪಾಪುಗೇಡಿ ಸೊಪ್ಪಿನ ಗುಡಿಸಲಿಗೆ ಯಾಕಾದ್ರೂ ಬಂದೆ ಅಪ್ಪ. ಸುವಾಚನ ಮಾದೇವಾ ನನ್ನ ಪಾಪ ಕೇಳಿ ಕಣ್ಣೀರು ನಿನ್ನ ಪಾದಕ್ಕೆಲ್ಲಪ್ಪ ಪ್ರಿಯವಾಯಿತು. ಅಯ್ಯೋ ನನ್ನ ಕಂದ ಪಾಪ ಕೇಳಿ ಏನ್ಬೇಡ ತಾಯಿ. ಇವತ್ತು ತುಂಬು ಸೋಮವಾರ ಮಹಾಪುಣ್ಯ ದಿನ ನನ್ನ ಮುತ್ತಿನ ಜೋಳಿಗೆ ಕೈಯೆಲ್ಲ ಹಿಡ್ಕೊಂಡು ಚಿನ್ನದ ಕಂಶಾಳ ಬಟ್ಲ ಹಂಗಲ್ಲಿ ಹಿಡ್ಕೊಂಡು ನಾಯಿ ಬೆತ್ತ ಕಂಕಳನ್ನ ಹಾಕೊಂಡು ಇವತ್ತು ನಿನ್ನ ಮನೆ ಬಾಗಿಲು ಬಂದು ನಿಂತ್ಕೊಂಡು 5 ಅಕ್ಷರ ಕೋರೆನೆ ಸಾರಿ ಆ 60 ನಿಲ್ಲಿಸ್ಬೇಡ, ಹಾಗೇ ನನ್ನ ಕಳಗಬೇಡ ತಾಯಿ ಶಂಕಮ್ಮ. ನಿನ್ನ ಮುತ್ತೈದೆ ಭಿಕ್ಷಾ ನೀಡವ್ವ ನನ್ನ ಮೂಡಲ ಮಲಗೆ ಕಳಗವ್ವ. ಓರೆಣ್ಯ ನೀಡಮ್ಮ ಕೊಡುಗಲ್ಲು ಮುನಿಗೆ. ನಿನ್ನ ಮುತ್ತೈದೆ ಭಿಕ್ಷಾ ತಂದು ಮುತ್ತಿನ ಜೋಳಿಗೆ ನೀಡವ್ವ ನನ್ನ ಮೂಡ್ಲ ಮನೆ ಕೈಲಾಸ ಕಳಿಸವ್ವ ಅಂದ್ರಂತೆ ಸ್ವಾಮಿ. ಅಪ್ಪ ಮಾದೇಶ್ವರ ನನ್ನ ಮನೆಯಲ್ಲಿ ನವಕ್ಕಿ ನವಧಾನ್ಯವಿಲ್ಲ, ಮುಖ ನೋಡ್ತೀನಿ ಅಂದ್ರೆ 3 ಕಾಳು ತಿನಿಸಿ ಇಲ್ಲ. ನನ್ನ ಗಂಡ ನನಗಿಂತ ಕಷ್ಟ ಕೊಟ್ಟು ಹೊರಟೋದ್ರು. ನಾನು ಬೆಲ್ಲದ ಗೆಣಸು ಬಿದಿರಕ್ಕಿ ಹುರಿದು ತಿನ್ಕೊಂಡು ಈ ಹಳ್ಳದ ನೀರು ಕುಡ್ಕೊಂಡು ಕಾಲ ಕಳ್ಕೊಂಡ್ರು ಸೋಲಗರ ಜನ. ನಿನ್ನ ಮುತ್ತಿನ ಜೋಳಿಗೆಗೆ ನಾನೇನಪ್ಪ ಭಿಕ್ಷೆ ತಂದು ಕೊಡ್ಲಿ ಮಾದಪ್ಪ. ನಾನು ಏನೂ ಇಲ್ಲದ ಮನೆಯಲ್ಲಿ ಸ್ವಾಮಿ ನಾನೇನು ಧರ್ಮ ನೀಡಲೇ. ಮಾದೇವ ಏನಿಲ್ಲದಂತ ಮನೆಯಲ್ಲಿ ನಾನೇನಪ್ಪ ದಾನ ಧರ್ಮ ಕೊಡ್ಲಿ ಅಂತ ಶಂಕಮ್ಮ ಕಣ್ಣೀರು ತುಂಬಿಕೊಂಡು ಬಿಡೋ ಅಂತಳುವಾಗ ಅಯ್ಯಯ್ಯೋ ನನ್ನ ಕಂದ ಏನು ಇಲ್ಲ ಅಂತ ಮಾತ್ರ ನುಡಿಬೇಡವ್ವ. ಅರಮನೆ ಒಳಗಿರುವ ರಾಮ ಲಕ್ಷ್ಮಣರು ಕನಸು ಬೇಕಾದ್ರೆ ಬರೆದಾಗೋದು ತಾಯಿ. ಈ ಶಿವ ಅರಸಿ ಕೊಟ್ಟಿರುವಂತ ಈ ಮುತ್ತಿನ ಜೋಳಿಗೆ ಏನಾದ್ರೂ ಋಷಿ ಆಗೋದ್ರೆ ಹಗ್ಗಮ್ಮ ಹತ್ತಿ ಉರಿದೇ ಹೋಗ್ತಾಳೆ, ಭೂಮಿ ತಾಯಿಲಿ ಬೆಳೆ ಬರದೆ ಹೋಗುತ್ತೆ, ಆಕಾಶದಲ್ಲಿ ಮಳೆ ನಿಂತು ಹೋಗುತ್ತೆ, ಹೆತ್ತ ತಾಯಿ ಅದೊಳಗೆ ಹಾಲು ಬರದೆ ಹೋಗುತ್ತೆ, ತೋಟದ ಬಾವಿಲಿ ಜಲ ಬರದೆ ಹೋಗುತ್ತೆ. ಹೊತ್ತಿರೋತವ್ರು ಈ ಪ್ರಪಂಚದಲ್ಲಿ ಒಬ್ರು ಇದ್ದೇ ಹೋಗ್ತಾರೆ. ಸಾಧು ಸಂತ ಶರಣರು ನಮ್ಮಂತೆ ಅವ್ರು ಯಾರೂ ಈ ಭೂಮಿ ಮೇಲೆ ನಿಲ್ದಾಗ ಆಯ್ತಾರೆ ತಾಯಿ.
ನೀನು ಇದ್ದಷ್ಟು ಭಿಕ್ಷ ತಂದು ಮುತ್ತಿನ ಜೋಳು ಕೊಡವ್ವ, ನಿನ್ನ ಮುತ್ತೈದೆ ಧರ್ಮ ನೀಡವ್ವ, ಮೂಡ್ಲ ಮನೆ ಕೈಲಾಸ ಕಳಿಸವ್ವ ಅಂದ್ರಂತೆ. ಅಪ್ಪ ಮಹಾದೇವ, ನನ್ನ ಮನೆ ಬಡ್ತಾನ, ಈ ಸೊಪ್ಪು ಗುಡಿಸ್ಲು ನೀನೇ ನೋಡಪ್ಪ. ನಾನು ಮನೆಯಲ್ಲಿ ತುಂಬಿಟ್ಕೊಂಡು ಬಚ್ಚಿಟ್ಕೊಂಡು ಇಲ್ಲ ಅಂತ ನಾನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ತಂದೆ. ನನ್ನ ಮನೆ ಬಡ್ತಾನ ನೀನೇ ನೋಡಪ್ಪ ಅಂತೇಳಿ ಶಂಕಮ್ಮ ಕಣ್ಣೀರು ತುಂಬಿಕೊಂಡು ಗೋಳೋ ಅಂತ ಯಾವಾಗ ಅಳ್ತಾ ಕೆಳಗಡೆ ಕುಳಿತುಕೊಂಡು ಆವಾಗ ಮಾದಪ್ಪನ ಕಳ್ಳು ಚುರುಕಂಡ್ಬಿಡ್ತಂತೆ. ಅಪಾರವತ್ತು ಹೆಣ್ಣುಮಗಳ ಕಣ್ಣಲ್ಲಿ ಕಣ್ಣೀರು ಕೇಳಬಾರದು. ಸ್ತ್ರೀಹತ್ಯ, ಶಿಶುಹತ್ಯ, ಗೋಹತ್ಯ, ಪಾಪಕ್ಕೆಲ್ಲ ಅನೇಕ ಪಾಪ. ಗೋಹತ್ಯೆ ಮಾಡೋದು, ಸ್ತ್ರೀಹತ್ಯೆ ಮಾಡೋದು, ಶಿಶುಹತ್ಯೆ ಮಾಡೋದು, ಇದರಂತೆ ಈ 3 ಪಾಪದಂಥ ಪಾಪ ಈ ಪ್ರಪಂಚದಲ್ಲಿ ಇನ್ನೊಂದು ಪಾಪ ಇಲ್ಲ. ನಾನು ಹೆಣ್ಣುಮಗಳ ಕಣ್ಣಲ್ಲಿ ಕಣ್ಣೀರು ಬರೆಸಬಾರ್ದು ಅಂತೇಳಿ ಮಾದೇಶ್ವರ ಕಣ್ಣ ಮುಚ್ಕೊಂಡು ಬಲಗಣ್ಣ ಒಂದ್ಸಲ ತೆರೆದು ನೋಡಿದ್ರಂತೆ. ಯಾವಾಗ ಮಾದಪ್ಪ ಬಲಗಣ್ಣ ತೆರೆದು ನೋಡಿದ್ರು, ಆ ಬಲಗಣ್ಣ ಬಿಟ್ಟು ನೋಡಿದಾಗ ಸ್ವಾಮಿ ಅವಳ ಗಂಡ ಕಟ್ಟಿದಂತ ಸೊಪ್ಪನ ಗುಡಿಸಲು ಮಾಯ ಮಾಡವರೇ. ಸ್ವಾಮಿ ಮಾದೇವ್ ಕೊಟ್ಟ ಭಾಗ್ಯ ನೋಡು, ಮನಮಠ ಎಲ್ಲ ತುಂಬೋಯ್ತು. ಮಾದೇವ ಮಾದೇವ ಕೊಟ್ಟು ಭಾಗ್ಯ ನನ್ನ ಮನೆ ಮಠ ಎಲ್ಲ ತುಂಬೋಯ್ತು ಅಂತ ಮಾದಪ್ಪ ಕೊಟ್ಬಿಟ್ರು ಭಾಗ್ಯವ ಮನೆ ತುಂಬ. ಶಂಕಮ್ಮ ಯಾಕವ ಕಣ್ಣಲ್ಲಿ ಕಣ್ಣೀರು ತುಂಬ್ಕೊಂಡೊಳ್ತೀಯೇ, ನಿನ್ನ ಮಾದೇವ್ ಕೊಟ್ರ ಭಾಗ್ಯ ನಿನ್ನ ಮನೆ ನೋಡವ್ವ ಅಂದ್ರಂತೆ. ಆಗ ಮಾದೇಶ್ವರ ಕೊಟ್ರ ಭಾಗ್ಯ ಕಣ್ಣು ತುಂಬಿ ನೋಡ್ತವಳೆ ಶಂಕಮ್ಮ. ಮನೆಯಲ್ಲಿ ನೋಡಿದ್ರೆ ಅಕ್ಕಿ ಬೇಳೆ, ಅತ್ತ ನೋಡು ಕಂಚುಗುಟ್ಟು ಸಾಮಾನು, ಇತ್ ಕಡೆ ನೋಡು ಚಿನ್ನ ಬೆಳ್ಳಿ ರತ್ನ ಮುತ್ತು, ಅಷ್ಟು ಭಾಗ್ಯವ ಮಾದಪ್ಪ ಮನೆ ತುಂಬ ಭಾಗ್ಯ ಕೊಟ್ಟರವರಂತೆ. ಅದಕ್ಕೆ ಮಹಾದೇವ್ ಕೊಡುವ ಭಾಗ್ಯ, ಮನೆಯೆಲ್ಲ ತುಂಬಿ ತುಳುಕಾಡುವಂಥ ಭಾಗ್ಯ, ಮೂದೇವಿ ಕೊಡುವ ಭಾಗ್ಯ, ಮೂದೆಯಲ್ಲೂ ಸಾರದ ಭಾಗ್ಯ. ಅದಕ್ಕೆ ಮಹಾದೇವನ ನಂಬಿ ಯಾರು ಕೈ ಹಿಡಿತಾರೋ, ಅವನ್ನ ಯಾರು ಪ್ರತಿ ತಿಂಗಳು ಅವನ ಸೇವೆ ಮಾಡ್ತಾರೋ, ಆ ನಮ್ಮ ಅಪ್ಪಾಜಿ ಒಂದಲ್ಲ ಒಂದಿನ ಅವ್ರಿಗೆ ನೋಡಿ ಆ ಬಡವರ ಮನೆಗೆ ಭಾಗ್ಯ ಕೊಟ್ಟು ಅವ್ರ ಮನೆ 6 ಸಾಗರ ಮಾಡೋದಂತೆ. ಮಹಾದೇವ್ ಕೊಟ್ಟು ಭಾಗ್ಯ, ಮನೆಯೆಲ್ಲ ತುಂಬಿ ತುಳುಕಾಡುವಂಥ ಭಾಗ್ಯ. ಮನೆಯ ಮಹಾದೇವ ಮಲೆಯ ಮಾದೇವ ಶ್ರೀ ಮಲೆಯ ಮಾದೇವ ಮಾನುಭಾವ ನಾನರಿಯೇ ನಿನ್ನ ಮಾಯ ದೇವ.